ಎಲ್ರಿಗೂ ನಮಸ್ಕಾರ. ನೇತಾಜಿ ಕೋಚಿಂಗ್ ಸೆಂಟರ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನೋಡ್ರಿ, RRB ಎಕ್ಸಾಮ್ ಇನ್ನು ಯಾವಾಗಂತ ನಿಮ್ಗೆ ಹೇಳಿಲ್ಲ. ಬಟ್ ಆದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಗೆ ಕಂಟಿನ್ಯೂಸ್ ಆಗಿ ನಿಮ್ಮ ಎಕ್ಸಾಮ್ ಬಗ್ಗೆ ನಿಮ್ಗೆ ಏನಂತ ಎಫರ್ಟ್ಸ್ಗಳನ್ನ ಆಗ್ತಾನೆ ಇರ್ಬೇಕು. ಸೊ ಇವತ್ತಿನ ದಿನ ನಾನು ಏನ್ ಮಾಡೇನಪ್ಪ ಅಂದ್ರೆ ರೀಸನಿಂಗ್ ನ ಹೋದ ವರ್ಷ ನಡೆದಂತ ಒಂದು 30 ಪ್ರಶ್ನೆ ತಗೊಂಡ್ಬಂದಿನಿ. ಸೊ ಡೈರೆಕ್ಟ್ ಆಗಿ ನಾವು ಕ್ವಶನ್ ನಂಬರ್ 51ಕ್ಕೆ ಹೋಗಮ್ಮ. ಸೊ 51ನೇ ಪ್ರಶ್ನೆ ಏನ್ ಹೇಳ್ತೈತೆ ಅಂತಂದ್ರೆ, ಸೊ ಒಂದು ವೇಳೆ JK ಅವರೆಲ್ಲ ಎಲ್ಲಿ ಕೂತ್ಕೊಂಡ್ರಪ್ಪ ಅಂದ್ರೆ ಒಂದು ವೃತ್ತಾಕಾರದ ಮೇಜಿನ ಸುತ್ತ ಕೇಂದ್ರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ಅಂದ್ರೆ 6 ಜನ ಕುಂತ್ಕೊಂಡ್ರ ವೃತ್ತಾಕಾರಪ್ಪ ಅಂತಂದ್ರೆ ವೃತ್ತಾಕಾರ ವೃತ್ತದ ಒಂದು ಶೇಪ್ ಅಲ್ಲಿ ಕುಂತ್ಕೊಂಡ್ರ N ಎಂಬುವನು ಎಲ್ ಮತ್ತು ಎಂಬರ ತಕ್ಷಣದ ನೆರೆಹೊರೆಯವನಾಗಿದ್ದಾನೆ. ನೆರೆಹೊರೆ ಅಂದ್ರೆ ಅಕ್ಕಪಕ್ಕ ಮನೆಯಲ್ಲಿ. ಸೊ N ಯಾರಪ್ಪ ಅಂತಂದ್ರೆ N ಇಲ್ಲೇದಾನೆ ಅಕ್ಕಪಕ್ಕ ಮನೆಯಲ್ಲಿ ಎಲ್ ಮತ್ತು ಎಂ ಇದರಂತ. ಅದಾದ್ಮೇಲೆ ಜೆ ಎಂಬುವವರು ಎಲ್ನ ತಕ್ಷಣದ ಎಡಭಾಗದಲ್ಲಿ. ಸೊ ಜೆ ಎಂಬುವನು ಎಲ್ ಇಲ್ಲೇ ಇದೆ. ಸೊ ಎಲ್ನ ಎಡಭಾಗ ಆಯ್ತಾ. ಅದಾದ್ಮೇಲೆ ಕೆ ಎಂಬುವನು ಎಲ್ನ 3ನೇ ಸ್ಥಾನಕ್ಕೆ ಕುಳಿತಿದ್ದರೆ. ಕೆ ಎಂಬುವನು ಏನಪ್ಪಾ ಅಂದ್ರೆ ಎಲ್ನ ಬಲಕ್ಕೆ ಅಂತಂದ್ರೆ ಮೇಲೆ 1 2 3. ಸೊ ಇಲ್ಲಿ ಯಾರು ಉಳಿದ್ರು ಲಾಸ್ಟ್ಗೆ 6 ಜನರಲ್ಲಿ 5 ಜನ ಬಂದ್ರು. ಇಲ್ಲಿ ಯಾರು ಮಿಸ್ಸಿಂಗ್, ಯಾರು ಓ ಮಿಸ್ಸಿಂಗ್ ಯಾರು. ಅದಾದ್ಮೇಲೆ ಎಂನ ಎಡಭಾಗದಿಂದ ಎಣಿಸಿದಾಗ ಜೆ ಮತ್ತು ಎಂನ ನಡುವೆ. ಸೊ ಎಂನ ಎಡಭಾಗ ಅಂದ್ರೆ ಈ ಕಡೆಯಿಂದ ಎಂನ ಎಡಭಾಗದಿಂದ ಎಣಿಸಿದಾಗ ಜೆ ಮತ್ತು ಎಂ ನಡುವೆ ಎಷ್ಟು ಜನ ಇದ್ರಪ್ಪ ಅಂದ್ರೆ 1 2. ಆಪ್ಷನ್ ನಂಬರ್ ಬಿ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಇಲ್ಲಿ. ಸೊ ಒಂದು ವೇಳೆ 19 ಪ್ಲಸ್ ಅಂದ್ರೆ ಏನಂತಾರಂತ, ಪ್ಲಸ್ ಅಂದ್ರೆ ಏನಂತ ಕರೀತಾರಂತ ಅವ್ರು, ವ್ಯವಕಲನ ಅಂತ. ಸೊ 32. ಅದಾದ್ಮೇಲೆ ಎರಡನೇ ಪ್ರಶ್ನೆ, ಎರಡನೇ ಚಿಹ್ನೆಗೆ ಏನ್ ಹೇಳ್ತಾರಪ್ಪ ಅಂದ್ರೆ ಗುಣಾಕಾರ ಎಂದರೆ ಏನಂತಂದ್ರೆ ನೋಡು. ಗುಣಾಕಾರ ಎಂದರೆ ಭಾಗಾಕಾರ. ಸೊ ಗುಣಾಕಾರ ಅಂದ್ರೆ ಏನಂತ, ಭಾಗಾಕಾರ 4. ಅದಾದ್ಮೇಲೆ ಭಾಗಾಕಾರ ಎಂದರೆ ಸಂಕಲನ 9. ಮೈನಸ್ ಎಂದರೆ ಗುಣಾಕಾರ. ನಿಮ್ಮ RRB ಎಕ್ಸಾಮ್ ಅಲ್ಲಿ ಇಂಥದ್ದು ಪ್ರಶ್ನೆ ಬಹಳ ಸುಲಭ. RRB ಎಕ್ಸಾಮ್ ಅಲ್ಲಿ ಔಟ್ ಆಫ್ 30ಕ್ಕೆ 30 ತೆಗಿಬಹುದು. ರೀಸನಿಂಗ್ ಅಲ್ಲಿ ಅಷ್ಟು ಸುಲಭ ಆಗಿರ್ತಾವ ನೋಡ್ರಿ. ಅದರಲ್ಲಿ ಇಂಥ ಕ್ವಶನ್ ಬಂದ್ರೆ ನೀವು ಮಿಸ್ ಮಾಡಕ್ಕೆ ಹೋಗ್ಬಾರ್ದು. ಅವ್ರು ಏನೇನ್ ಹೇಳಿರ್ತಾರೆ, ಯಾವ್ದಕ್ಕೆ ಏನ್ ಹಾಕ್ಬೇಕಂತ ಹೇಳ್ತಾರೆ, ನೀವು ಹಾಕ್ಬಿಡ್ಬೇಕು. ನಿಮ್ಗೆ 5ನೇ ಕ್ಲಾಸಲ್ಲಿ ಕಲ್ತಿರಿ ಏನಪ್ಪಾ ಅಂದ್ರೆ ಬಾಡ್ ಮಾಸ್ ರೂಲ್, ಅದನ್ನ ಅಪ್ಲೈ ಮಾಡ್ಬಿಟ್ರೆ ಮುಗಿದೋಯ್ತು. ಸೊ ಅದಾದ್ಮೇಲೆ 19 ಫಸ್ಟ್ ಭಾಗಾಕಾರ ಮಾಡ್ಬೇಕು 8. ಅದಾದ್ಮೇಲೆ ಗುಣಾಕಾರ ಸೆಕೆಂಡ್ ಮಾಡ್ಬೇಕು. ಸೊ ಅದಾದ್ಮೇಲೆ ಪ್ಲಸ್ಗಳನ್ನ ಸಪ್ರೇಟ್ ಆಗಿ ಕೂಡ್ಸ್ಕೋಬೇಕು. ಮೈನಸ್ನ 1. ಸೊ ಎಷ್ಟು ಬರ್ತೈತಪ್ಪ ಅಂದ್ರೆ 38. ಓಕೆನಾ. ನೆಕ್ಸ್ಟ್ ಮೂರನೇ ಪ್ರಶ್ನೆ. ಸೊ ಮೂರನೇ ಪ್ರಶ್ನೆ ನೋಡ್ರಿ ಇಲ್ಲಿ ದಿಕ್ಕುಗಳ ಮೇಲೆ ಪ್ರಶ್ನೆನ ನಾನು ಮೇಲೆ ಏನ್ ಮಾಡ್ತಪ್ಪ ಅಂತಂದ್ರೆ ಆ ದಿಕ್ಕುಗಳನ್ನೆಲ್ಲ ಬರ್ದಿಟ್ಬಿಡ್ತೀನಿ. ಅಂದ್ರೆ ನಿಮ್ಗೆ ಐಡಿಯಾ ಗೊತ್ತಾಗತ್ತೆ. ಇದು ಪೂರ್ವ, ಇದು ಪಶ್ಚಿಮ. ಓಕೆ, ಇದಾದ್ಮೇಲೆ ಎಡ ಬಲಗಳನ್ನ ಕೂಡ ಬರೆದ್ಬಿಟ್ಟಿರ್ತಾನೆ. ಯಾಕಂದ್ರೆ ಈ ಕ್ವಶನ್ ಅಲ್ಲಿ ಅದು ಬಹಳ ಹೆಲ್ಪ್ ಆಗುತ್ತೆ. ಸೊ ಎಡ ಬಲ ಹೆಂಗ್ ಬರೆಯದಪ್ಪ ಅಂತಂದ್ರೆ ನೋಡ್ರಿ ಇಲ್ಲಿ ನೀವು ಉತ್ತರ ದಿಕ್ಕಿನ ಮುಖ ಮಾಡಿದ್ರೆ ನಿಮ್ ಕಡೆ ಇದೆ ಎಡ ಬಲ. ಸೊ ಉತ್ತರ ದಿಕ್ಕಿಗೆ ಗೊತ್ತಾಯ್ತು. ನಿಮ್ಗೆ ದಕ್ಷಿಣ ದಿಕ್ಕಿಗೆ ಗೊತ್ತಾಗಬೇಕಂದ್ರೆ ಉತ್ತರ ದಿಕ್ಕಿನದ ಅದ್ರದ್ದು ಅಪೋಸಿಟ್ ಇರೋದು. ಅದೇ ತರ ನೀವು ಪೂರ್ವ ದಿಕ್ಕಿಗೆ ಎಡ ಯಾವ್ದು ಬಲ ಯಾವ್ದು ಅಂದ್ರೆ ಪೂರ್ವ ದಿಕ್ಕಿನ ಮುಖ ಮಾಡಿರ್ಬೇಕು, ಎಡ ಬಲ ಆಯ್ತಾ. ಪಶ್ಚಿಮ ಗೊತ್ತಾಗಬೇಕಂದ್ರೆ ಅದ್ರ ಅಪೋಸಿಟ್ ಬರೆದ್ಬಿಡ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಇದನ್ನೇ ಇಟ್ಕೊಂಡು ಆ ಕ್ವಶನ್ ಸಾಲ್ವ್ ಮಾಡಕ್ ಟ್ರೈ ಮಾಡ್ರಿ ನೀವು. ಓಕೆ, ಪಾಸ್ ಮಾಡಿ ಟ್ರೈ ಮಾಡಿ. ಓಕೆ, ಬನ್ನಿ. ಸೊ ಫವಾದ್ ಏನ್ ಮಾಡ್ತಾನಪ್ಪ, ಏನಿಂದ ಪ್ರಾರಂಭಿಸಿ ಎಕಡೆ ಹೋಗ್ತಾನಪ್ಪ ಅಂದ್ರೆ ಉತ್ತರ ದಿಕ್ಕ. ಸೊ ಉತ್ತರ ದಿಕ್ಕ ಅಂದ್ರೆ ಮೇಲೆಗೆ ಹೋಗ್ತಾನೆ. ಎಷ್ಟಪ್ಪ ಅಂದ್ರೆ 13 ಕಿಲೋಮೀಟರ್. ಅದಾದ್ಮೇಲೆ ಏನ್ ಮಾಡ್ತಾನೆ, ಚಲಿಸುತ್ತಾನೆ. ಒಂದು ವೇಳೆ ಅವನು ಬಲಕ್ಕೆ ತಿರುಗಿ, ಸೊ ಉತ್ತರ ದಿಕ್ಕಿನಿಂದ ಬಲಕ್ಕೆ ಅಂತ, ಉತ್ತರ ದಿಕ್ಕಿಲಿ ಬಲ ಅಂದ್ರೆ ಈ ಕಡೆ ಐತೆ. ಈ ಕಡೆ ಹೋದಂದ್ರೆ ಯಾವ ದಿಕ್ಕಿನಲ್ಲಿ ಬಂದಂಗ ಅದ, ಪೂರ್ವ ದಿಕ್ಕಿನ ಕಡೆ ಬಂದಂಗೈತೆ. ಎಷ್ಟು ಹೋದ, 11 ಹೋದ. ನೆನ್ಪಿಟ್ಕೋ, ನಾವು ಪೂರ್ವ ದಿಕ್ಕಿಗೆ ಬಂದಿವಿ. ಸೊ ಪೂರ್ವ ದಿಕ್ಕಿನಿಂದ ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಲಕ್ಕೆ ತಿರುಗ್ತಾರೆ. ಸೊ ಪೂರ್ವ ದಿಕ್ಕಿನಿಂದ ಬಲಕ್ಕೆ ಅಂದ್ರೆ ಮತ್ತೆ ಅಲ್ಲಿ ತೆಳಗಡೆ. ಸೊ ತೆಳಗಡೆ ಅಂದ್ರೆ ಯಾವ ಡೈರೆಕ್ಷನ್, ಯಾವ ದಿಕ್ಕು, ದಕ್ಷಿಣ ದಿಕ್ಕು. ಸೊ ದಕ್ಷಿಣ ದಿಕ್ಕಿನಂತ ಎಷ್ಟು ಬರ್ತಾನಪ್ಪ ಅಂದ್ರೆ 14 ಬರ್ತಾನಂತ. ಸೊ ನಿಮಗೆ ಗೊತ್ತು, ಇಲ್ಲಿಂದ ಇಲ್ಲಿಗೆ 13 ಅಂದ್ರೆ ಇಲ್ಲಿಂದ ಇಲ್ಲಿ ಸ್ವಲ್ಪ ಏನಾಗ್ಬೇಕು, ಸ್ವಲ್ಪ ದೊಡ್ಡದಾಗ್ಬೇಕು. ಇದೆಷ್ಟಪ್ಪ ಅಂತಂದ್ರೆ 14 ಕಿಲೋಮೀಟರ್. ಅದಾದ್ಮೇಲೆ ಇವಾಗ ನಾವು ದಕ್ಷಿಣ ದಿಕ್ಕಿನಂತ ಬಂದಿವಿ, ನೆನ್ಪಿಟ್ಕೋಬೇಕು. ಅಲ್ಲಿಂದ ಆಮೇಲೆ ಅವನು ಬಲಕ್ಕೆ ತಿರುಗಿ, ಸೊ ದಕ್ಷಿಣದಿಂದ ಬಲಕ್ಕೆ ಅಂದ್ರೆ ಕಡೆ ಪಶ್ಚಿಮ ಕಡೆ. ಸೊ ಪಶ್ಚಿಮ ಕಡೆ ಎಷ್ಟು ಬಂದಪ್ಪ ಅಂತಂದ್ರೆ
ಇಲ್ಲಿಂದ ಇಲ್ಲಿಗೆ 11 ಆದ್ರೆ ಇಲ್ಲಿಂದ ಇಲ್ಲಿಗೆ 11, ಬಟ್ ನಾವು ಸ್ವಲ್ಪ ಮುಂದೆ ಹೋಗ್ಬೇಕು, 12. ಅದಾದ್ಮೇಲೆ ಕೊನೆಯದಾಗಿ ಬಲಕ್ಕೆ ತಿರುಗಿ. ಸೊ ನೋಡು, ಪಶ್ಚಿಮ ದಿಕ್ಕಿನ ಬಂದಿವಿ. ಸೊ ಪಶ್ಚಿಮ ದಿಕ್ಕಿನಿಂದ ಮತ್ತೆ ಬಲಕ್ಕೆ ಹೋಗ್ತಂತ. ಸೊ ಪಶ್ಚಿಮದಿಂದ ಬಲಕ್ಕೆ ಅಂದ್ರೆ ಎಲ್ಲಿಗೆ ಹೋದಂಗೈತಿ? ಮೇಲೆ. ಸೊ ಮೇಲೆ ಅಂದ್ರೆ ಯಾವ್ದು? ಉತ್ತರ ದಿಕ್ಕಿನತ್ತ ಹೋದ. ಎಷ್ಟು ಹೋದ? ಜಸ್ಟ್ 1 ಕಿಲೋಮೀಟರ್ ಹೋದ. ಇದು ಪಾಯಿಂಟ್ ಎ. ಲಾಸ್ಟ್ ಗತ್ತ ಎಲ್ಲಿ ಬಂದು ನಿಂತ್ಕೊಂಡ? ಪಾಯಿಂಟ್ ಪಿ ಬಂದು ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡ. ಸೊ ಪಾಯಿಂಟ್ ಪಿ ಇರೋದಿಲ್ಲಿ, ಪಾಯಿಂಟ್ ಎ ಇರೋದಿಲ್ಲಿ. ಸೊ ಹಂಗಂದ್ರೆ ಲಾಸ್ಟ್ ಪಾಯಿಂಟ್ ಪಿ ಇಂದ ಪಾಯಿಂಟ್ ಎಗೆ ಈ ಕಡೆ ಬರ್ಬೇಕಂತ ಇದೆ. ಈ ಕಡೆ ಏನ್ ಮಾಡ್ಬೇಕಂತ ಇದ್ದೇನೆ? ಪಾಯಿಂಟ್ ಪಿ ಇರೋದಿಲ್ಲಿ, ಪಾಯಿಂಟ್ ಎ ಇರೋದಿಲ್ಲಿ. ಸೊ ಈ ಕಡೆಯಿಂದ ಈ ಕಡೆಗೆ. ಸೊ ಈ ಕಡೆ ದಿಕ್ಕ ಯಾವ್ದಪ್ಪ? ಇಲ್ಲಿ ನೋಡಿದಿಲ್ಲಿ ಪೂರ್ವ ಐತೆ. ಸೊ ಪೂರ್ವ ಇಂಗ್ಲಿಷ್ ಏನಂತ? ಈಸ್ಟ್ ಅಂತೂ ಆಯ್ತಾ? ಸೊ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಅಂತ ನಿಮ್ಗೆ ಗೊತ್ತಾಗಬೇಕು, ಹೌದಾ? ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಎಷ್ಟು? 11. ಇಲ್ಲಿಂದ ಇಲ್ಲಿಗೆ ಎಷ್ಟು? 12. ಸೊ 12 11 ಮೈನಸ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಐತಪ್ಪ? 1 ಕಿಲೋಮೀಟರ್ ಐತೆ. 1 ಕಿಲೋಮೀಟರ್. ಸೊ ಪೂರ್ವ ದಿಕ್ಕ. ಸೊ ಪೂರ್ವ ದಿಕ್ಕಿನ ಇಂಗ್ಲಿಷ್ ನಾವೇನಂತ? ಈಸ್ಟ್ ಅಂತ. ಹಂಗಂದ್ರೆ ಈ ಕ್ವಶನ್ಗೆ ಪ್ರಶ್ನೆ ಉತ್ತರ ಏನಪ್ಪಾ ಅಂತಂದ್ರೆ ಈಸ್ಟ್. ಈ ತರ ನೀವು ಏನಪ್ಪಾ ಅಂತಂದ್ರೆ ಈ ತರ ನೀಟಾಗಿ ಈ ಡಯಾಗ್ರಾಮ್ ಹಾಕೊಂಡು ಮಾಡಿದ್ರೆ ನಿಮ್ಗೆ ಉತ್ತರ ಸಿಗುತ್ತೆ. ಓಕೆ, ಈ ತರ ಹಲವಾರು ಪ್ರಶ್ನೆಗಳು ನೀವು ಟ್ರೈ ಮಾಡ್ರಿ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ನೀವು ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರಶ್ನೆ. ಐವತ್ನಾಲ್ಕು. ಸೊ 7 ಜನರು ಉತ್ತರದ ಕಡೆಗೆ ಮುಖ ಮಾಡಿ ಒಂದೇ ಸಾಲಿನಲ್ಲಿ ಕುಳಿತಿದ್ದಾರೆ. ಸೊ ಹಿಂದಿನ ಪ್ರಶ್ನೆ ವೃತ್ತಾಕಾರದಲ್ಲಿ ಕುಂತ್ಕೊಂಡಿದ್ರು, ಬಟ್ ಇವಾಗಿನ ಈ ಕ್ವಶನ್ ಅಲ್ಲಿ ಅವರು ವೃತ್ತಾಕಾರದ ಕುಂತ್ಕೊಂಡಿಲ್ಲ, ಉತ್ತರ ದಿಕ್ಕಿನತ್ತ ಮುಖ ಮಾಡಿ ಕುಳಿತಿದ್ದಾರೆ. ಉತ್ತರ ದಿಕ್ಕಿನಂದ್ರೆ ಮುಂದ. ಸೊ 7 ಜನ ಅಂತ. ಸೊ ಉತ್ತರ ದಿಕ್ಕಿನಂತ ಈ ಕಡೆ ದೇವಪ್ಪ ಅಂತಂದ್ರೆ ಈ ಕಡೆ ಎಡ, ಈ ಕಡೆ ಬಲ. 7 ಜನ. 1 2 3 4 5 6 7. ಸೊ 7 ಜನ. ಇದು ಲಾಸ್ಟ್, ಇದು ಬೇಡ, ಈ ತರ ಹಾಕ್ಬಿಡೋಣ. ಓಕೆ, ಒಂದೊಂದಾಗಿ ಕ್ವಶನ್ ನೋಡೋಣ ಈಗ. ಯು ಮತ್ತು ಇ ನ ನಡುವೆ ಕೇವಲ ಇಬ್ಬರು ಕುಳಿತಿದ್ದಾರೆ. ಓಕೆ, ನಾನೇನ್ ಮಾಡ್ತೀನಿ? ಯು ನ ಇಲ್ಲಿ ಹಾಕ್ಬಿಡ್ತೀನಿ. ಇವರಿಬ್ಬರ ನಡುವೆ ಇಬ್ಬರು ಜನ ಕೂತ್ಕೊಂಡ್ರೆ ಅಂದ್ರೆ ನಾ ಇಲ್ಲಿ ಏನ್ ಹಾಕ್ಬಿಡ್ತೀನಿ. ಆಯ್ತಾ? ಡಿ ನ ಬಲಕ್ಕೆ ಕೇವಲ ಕ್ಯೂ ಕುಳಿತಿದ್ದಾರೆ. ಓಕೆ, ಡಿ ನ ಬಲಕ್ಕೆ ಅಂತ. ಸೊ ನಾನೇನ್ ಮಾಡ್ತೀನಿ? ಡಿ ನ ಇಲ್ಲಿ ಹಾಕ್ತೀನಿ. ಸೊ ಡಿ ನ ಬಲಕ್ಕೆ ಕ್ಯೂ ಕುಳಿತಿದ್ದಾರೆ. ಆಯ್ತಾ? ಸೊ ಡಿ ನ ಬಲಕ್ಕೆ ಯಾರು ಕುಂತ್ಕೊಂಡ್ರ? ಕ್ಯೂ ಕುಂತ್ಕೊಂಡ್ರು. ಅದಾದ್ಮೇಲೆ ಮತ್ತು ಇ ಮತ್ತು ಡಿ ನ ನಡುವೆ ಒಬ್ಬರೇ ಕುಳಿತಿದ್ದಾರೆ. ಇ ಮತ್ತು ಡಿ ನ ಒಬ್ಬರೇ ಕುತ್ಕೊಂಡ್ರು. ಯಾರು ಕುತ್ಕೊಂಡ್ರ ಗೊತ್ತಿಲ್ಲ. ಅದಾದ್ಮೇಲೆ ಎಸ್ ನು ಎ ನ ಬಲಕ್ಕೆ. ಎಸ್ ಅನ್ನು ಯಾರಪ್ಪ ಅಂತಂದ್ರೆ ಈ ಎಸ್ ಅನ್ನು ಇಲ್ಲೇ ಇದಾನ ಏನ. ಸೊ ಎ ಇಲ್ಲಿ ಹಾಕಿನಪ್ಪ ಅಂತಂದ್ರೆ ಎ ನ ಬಲಕ್ಕೆ ಯಾರು ಬರ್ತಾರೆ? ಇಲ್ಲಿ ಎಸ್ ಬರ್ತಾರೆ. ಮತ್ತು ಆರ್ ನ ಎಡಕ್ಕೆ ಕುಳಿತಿದ್ದಾರೆ. ಅಂದ್ರೆ ಈ ಲೈನ್ ಏನ್ ಹೇಳುತ್ತಪ್ಪ ಅಂತಂದ್ರೆ ಕಂಟಿನ್ಯೂಸ್ ಮತ್ತು ಅಂತ ಬಂತಪ್ಪ ಅಂದ್ರೆ ನೀವು ತಿಳ್ಕೊಬೇಕು. ಇವಾಗ ಇಲ್ಲಿ ನೀವು ತಿಳ್ಕೊಬೇಕಾದ್ರೆ ಏನಪ್ಪಾ ಅಂತಂದ್ರೆ ಈ ಎಸ್ ಅನ್ನು ಏನಪ್ಪಾ ಅಂತಂದ್ರೆ ಏನ ಬಲಕ್ಕೆ ಬರ್ತಾನೆ ಮತ್ತು ಆರ್ ನ ಎಡಕ್ಕೆ ಬರ್ತಾನೆ. ಯಾರು? ಎಸ್ ಎ ಬರ್ತಾನೆ. ನೋಡಿಲಿ, ಏನ ಬಲಕ್ಕೆ ಬಂದ. ಆಯ್ತಾ? ಅದಾದ್ಮೇಲೆ ಆರ್ ಕೊಟ್ಟಿಲ್ಲ. ಸೊ ಇಲ್ಲಿ ಆರ್ ಬರುತ್ತೆ. ಆರ್ ನ ಎಡಕ್ಕೆ. ನೋಡಿಲಿ, ಎಸ್ ಅನ್ನ ಏನಪ್ಪಾ ಅಂದ್ರೆ ಏನ ಬಲಕ್ಕೆ. ನೋಡಿ ಇಲ್ಲಿ ಬಲ ಐತಿಲ್ಲ, ಏನ ಬಲಕ್ಕೆ ಎಸ್ ಬಂದನ. ಅದೇ ತರನೇ ಆರ್ ನ ಎಡಕ್ಕೆ ಎಸ್ ಬಂದನ. ಹಂಗಾದ್ರೆ ಅವ್ರು ಏನೇನ್ ಕೊಟ್ರೆ ಎಲ್ಲದ್ರ ನಾವು ಕರೆಕ್ಟ್ ಆಗಿ ಹಾಕಿವಿ. ಲಾಸ್ಟ್ ಕ್ವಶನ್ ಏನಂತ ಕೇಳಪ್ಪ ಅಂತಂದ್ರೆ ಆರ್ ಮತ್ತು ಎನ ನಡುವಿನ ಜನರು ಎಷ್ಟು ಇದರಂತ. ಆರ್ ಇಲ್ಲಿದೆ, ಎ ಇಲ್ಲಿದೆ, ಇವರಿಬ್ಬರ ನಡಬರ್ಕೆ ಎಷ್ಟು ಇದೆ? ಇಬ್ಬರು ಇದಾರೆ. ಹಂಗಂದ್ರೆ ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ಎ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಐವತ್ತೈದನೇ ಪ್ರಶ್ನೆ ಟ್ರೈ ಮಾಡಿ. ಓಕೆ, ಒಂದು ವೇಳೆ 5 3 4 1 2 5 6 ಸಂಖ್ಯೆಯಲ್ಲಿರುವ ಪ್ರತಿಯೊಂದು ಬೆಸ ಸಂಖ್ಯೆಗೆ 3 ಕೂಡಿಸಿ. ಸೊ ಇದ್ರಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಅಂಕಿಗೆ ಪ್ರತಿ ಇದ್ರಾಗ ಇರುವಂತ ಈ ನಂಬರ್ಗೆ ಪ್ರತಿ ಬೆಸ ಸಂಖ್ಯೆಗೆ 3 ಕಳಿತಾರಂತೆ. ಸೊ ಇದಕ್ಕೆ ಬೆಸ ಸಂಖ್ಯೆ ಎಷ್ಟು ಉಳಿತೈತಿ? ಇಲ್ಲಿ 3 ಕೂಡಿಸಿ. ಓಕೆ, 3 ಕೂಡಿಸಿ ಅಂದ್ರೆ ಇಲ್ಲಿ 8 ಆಗುತ್ತೆ. ಇದು 3 + 3 6. ಸೊ ಅದಾದ್ರೆ
ಸಮ ಸಂಖ್ಯೆಯಿಂದ ಎರಡನ್ನು ಕಳೆದರೆ, ಸಮ ಸಂಖ್ಯೆ ಎಷ್ಟು ಇರ್ತದೋ ಅದಕ್ಕೆಲ್ಲ ಎರಡು ಕಳಿತಾರಂತೆ. ಆಯ್ತಾ? ಸೊ 1 + 3 4, 0 ಇದು 8 4. ಸೊ ಅದಾದ್ಮೇಲೆ ಲಾಸ್ಟ್ ಏನ್ ಹೇಳಿದ್ರೆ, ಈ ರೀತಿ ರೂಪುಗೊಂಡು ಹೊಸ ಸಂಖ್ಯೆಗಳ ಗುಂಪಿನಲ್ಲಿ ಅತಿ ದೊಡ್ಡ ಮತ್ತು ಅತಿ ಸಣ್ಣ ಅಂಕಿಗಳ, ಅಲ್ಲಿ ನಿಮಗೆ ಸಂಖ್ಯೆ ಬಗ್ಗೆ ಕೊಟ್ಟಿಲ್ಲ, ಅಂಕಿ ಅಂದ್ರೆ ಒಂದೊಂದೇ ಡಿಜಿಟ್. ಸೊ ಇದ್ರೊಳಗ ಅತಿ ದೊಡ್ಡದ ಯಾವ್ದಪ್ಪ ಅಂದ್ರೆ 8, ಅತಿ ಚಿಕ್ಕದ ಯಾವ್ದಂದ್ರೆ 0. ಸೊ 8ರಾಗ 0 ಮೈನಸ್ ಮಾಡಿದ್ರೆ ಎಷ್ಟು ಬರ್ತದಪ್ಪ ಅಂದ್ರೆ 8. ಸೊ ಈ ಉತ್ತರ ಆಪ್ಷನ್ ನಂಬರ್ ಸಿ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಓಕೆ, 56ನೇ. ರೈಟ್. ಒಂದು ವೇಳೆ ಇಂಗ್ಲಿಷ್ ವರ್ಣಮಾಲೆಯ ಕ್ರಮದ ಪ್ರಕಾರ ಆಯ್ಕೆ LO ಎಂಬುದು XZED ಎಂದು ಸಂಬಂಧಿಸಿದರೆ ಮತ್ತು ಅದೇ ರೀತಿಯಲ್ಲಿ QSTW ಎಂಬುದು FHIL ಗೆ ಸಂಬಂಧಿಸಿದರೆ, ಅದೇ ತರ್ಕದ ಆಧಾರದ ಮೇಲೆ JLMP ಎಂಬ ಅಕ್ಷರಗಳಿಂದ ಕೆಳಗಿನ ಯಾವ ಆಯ್ಕೆಗಳನ್ನು ಹೋಲಿಸಬಹುದು? ಓಕೆ, ನೋಡಿ. ಸೊ ಇದೇನಪ್ಪಾ ಅಂತಂದ್ರೆ ಕೋಡಿಂಗ್ ಡಿಕೋಡಿಂಗ್ ಪ್ರಶ್ನೆ, ಬಹಳ ಸುಲಭದ ಪ್ರಶ್ನೆ. ಈ ತರ ನಿಮ್ಗೆ ಕ್ವಶನ್ ಬಂದಾಗ ನಿಮ್ಗೆ ಈಗಾಗಲೇ ನೀವು ಪ್ರಾಕ್ಟೀಸ್ ಮಾಡಿರ್ಬೋದು. ಎಲಿಂದ Z ವರೆಗೂ ನೀವು ಎಲ್ಲಾ ಲೆಟರ್ಸ್ ಬರೆದು ಪ್ರಾಕ್ಟೀಸ್ ಮಾಡಿರ್ಬೇಕು. ಮತ್ತೆ ಅದಕ್ಕೆ ಅದ್ರ ತೆಳಗಡೆ ಅದ್ರ ನಂಬರ್ ಕೂಡ ಬರೆದಿರ್ಬೇಕು. ಯಾಕಪ್ಪ ಅಂದ್ರೆ ಅದರಿಂದ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ನೋಡಿ, ಅವ್ರು ಏನ್ ಹೇಳಿದಾರಪ್ಪ ಅಂತಂದ್ರೆ IKLO ಅವ್ರು ಏನಂತ ಕರಿತಾರಪ್ಪ ಅಂದ್ರೆ XZED ಅನ್ನ ಕರಿತಾರಂತೆ. ನೋಡಿ, ಇಂದ X ವರೆಗೂ ನೀವು ಮುಂದಕ್ಕೆ ಹೋಗ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಬಹಳ ಮುಂದೆ ಹೋಗುತ್ತೆ. ಅದಕ್ಕೆ ನೀವು ಏನ್ ಮಾಡ್ಬೇಕು, ಇಂದ ಬಂದ್ಬಿಡ್ರಿ, ಇಂದ. ಸೊ ಇಂದಪ್ಪ ಅಂತಂದ್ರೆ H ಬರುತ್ತೆ. ಸೊ 1 2 3 4 5 6 7 8 9 10 11 ಅಂದ್ರೆ ಇಂದ X ಗೆ ಬರ್ಬೇಕಪ್ಪ ಅಂದ್ರ ನೀವು 11 ಹಿಂದಕ್ಕೆ ಬರ್ಬೇಕು. ಆಯ್ತಾ? ಅದೇ ತರನೇ K ಇಂದ Z ಬರ್ಬೇಕಂದ್ರೆ ಮತ್ತೆ ನೀವ್ ಏನ್ ಬರ್ಬೇಕು, 11 ಹಿಂದೆ ಬರ್ಬೇಕಾಗತ್ತೆ. ಒಂದ್ಸತ ಎಣಿಸ್ಬಿಡಿ. ಓಕೆ, ಪ್ರತಿ ಲೆಟರ್ ನೀವು 11 ಏನ್ ಬರ್ಬೇಕು, ಹಿಂದಕ್ಕೆ ಬರ್ಬೇಕು. ಹಂಗಂತಂದ್ರೆ ನೀವು ಡೈರೆಕ್ಟ್ ಆಗಿ ಎಲ್ಲಾದ್ರೂ ಮಾಡ್ಕೊಂತ ಕುತ್ಕೊಳ್ಬೇಕಾಗಿಲ್ಲ. ಡೈರೆಕ್ಟ್ ಆಗಿ JLMP ನೀವು ಮಾಡ್ಬಿಡಿ. ಓಕೆ, ನೋಡಿಲ್ಲಿ ಇದು X ಬಂತು. ಆಯ್ತಾ? J ಏನ್ ಬರ್ತಪ್ಪ ಅಂದ್ರೆ Y ಬರುತ್ತೆ ಆಟೋಮೆಟಿಕ್. ಯಾಕಪ್ಪ ಅಂತಂದ್ರೆ ಇದು ಒಂದು ಲೆಟರ್ ಮುಂದಕ್ಕೆ ಐತೆ ಅಂದ್ರೆ ಇದು ಕೂಡ ಒಂದು ಲೆಟರ್ ಮುಂದಕ್ಕೆ ಬಂದಿರ್ಬೇಕು. ಸೊ IJKL. ಆಯ್ತಾ? IJKL ಅಂತಂದ್ರೆ ನೋಡಿಲಿ, ಬಂತು, J ಬಂತು, J ಆದ್ಮೇಲೆ ಏನ್ ಬರುತ್ತೆ, K ಬರುತ್ತೆ. ಅಂದ್ರೆ J ಆದ್ಮೇಲೆ K ಬರುತ್ತೆ ಅಂದ್ರೆ Y ಆದ್ಮೇಲೆ ಏನ್ ಬರ್ಬೇಕು, K ಗೆ Z ಬರ್ಬೇಕು. ಅಂದ್ರೆ L ಗೆ ಮತ್ತೇನ್ ಬರ್ಬೇಕು, ಆಟೋಮೆಟಿಕ್ ಆಗಿ A ಬಂದಿರ್ಬೇಕು. ಸೊ ಹಂಗಂದ್ರೆ ಇದು A ಇದೆ, ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ, ಇದು ಸಿಂಪಲ್. ಇದೇ ತರ ಟ್ರಿಕ್ಸ್ ಇರ್ತಾವ, ನೀವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಎಲ್ಲಾ ಟೈಮ್ ನೀವು ಲೆಟರ್ಸ್ ಎಣಿಸ್ಕೊಂತ ಹೋದ್ರೆ ಟೈಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಓಕೆ, ಸಂಖ್ಯಾ ಸರಣಿ ಪ್ರಶ್ನೆ ಮೇಲೆ ಇದು. ಸಂಖ್ಯಾ ಸರಣಿ ನೀವು ಈಸಿಯಾಗಿ ಮಾಡಬಹುದು, ಬಟ್ ನಂಬರ್ಗಳು ದೊಡ್ಡವಾಗ್ಯಾವ ಚಿಕ್ಕದಾಗ್ಯಾವ ಇದನ್ನೆಲ್ಲ ನೀವು ಬಹಳ ಕ್ವಶನ್ಗಳು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಸ್ವತಃ ನಿಮ್ಗೆ ಐಡಿಯಾ ಉಳಿಯುತ್ತೆ. ನೋಡಿಲಿ, +10 +15 +20 +25 +30. ಸೊ 102ಗೆ 30 ಕೂಡಿಸಿದ್ರೆ ಎಷ್ಟಾಗತ್ತಪ್ಪ ಅಂತಂದ್ರೆ 132. ಓಕೆ, ರೈಟ್. ಅರ್ಥ ಆಯ್ತು ಅಂತ ತಿಳ್ಕೊಂಡಿ. ನೆಕ್ಸ್ಟ್ ಪ್ರಶ್ನೆ. ಸೊ ಒಂದು ವೇಳೆ ಇಂಗ್ಲಿಷ್ ವರ್ಣಮಾಲೆಯ ಕ್ರಮದ ಆಧಾರದ ಮೇಲೆ ಕೆಳಗಿನ 4 ಆಯ್ಕೆಗಳನ್ನು 3 ಒಂದೇ ರೀತಿಯ ಸಂಬಂಧ ಹೊಂದಿದ್ದರೆ ಆ ಗುಂಪಿಗೆ ಸೇರದ ಭಿನ್ನವಾದ ಅಕ್ಷರಗಳನ್ನು ಅನುಪಾತವನ್ನಲ್ಲಿದ್ದು ಅಥವಾ ಗುಂಪನ್ನು ಗುರುತಿಸಿ. ಅಂದ್ರೆ ಇದು ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಆಡೋ ನೋಡ್, ಕನ್ನಡದಲ್ಲಿ ಹೇಳೋದಾದ್ರೆ ಗುಂಪಿಗೆ ಸೇರ್ಲಾರದು. ಈ ಕೆಳಗೆ 4 ಆಪ್ಷನ್ ಏನ್ ಕೊಟ್ಟಾರ ನೋಡು, ಒಂದು ಸೇಮ್ ಅದೇವ ಅಂದ್ರೆ 3 ಸೇಮ್ ಅದೇ, ಒಂದು ಡಿಫ್ರೆಂಟ್ ಐತಿ. ಸೊ ಯಾವ್ದು ಡಿಫ್ರೆಂಟ್ ಐತೆ ಅನ್ನೋದು ಕಂಡು ಹಿಡ್ಕೋಬೇಕು. ಸೊ ಇದನ್ನ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ನೆ, ಕೋಡಿಂಗ್ ಡಿಕೋಡಿಂಗ್ ಅಂತ ಈ ತರ ಪ್ರಶ್ನೆ ಬಂದ್ರೆ, ಈ ತರ ಅಲ್ಫಾಬೆಟ್ಗಳು ಬಂದಪ್ಪ ಅಂದ್ರೆ ನಿಮ್ ಮೈಂಡ್ ಅಲ್ಲಿ ಅದ್ರದ್ದು ನಂಬರ್ಗಳು ನಿಮ್ಗೆ ಗೊತ್ತಿರಬೇಕು. ಸೊ ಡಿ ದ ನಂಬರ್ ಎಷ್ಟಪ್ಪ ಅಂತಂದ್ರೆ 4, H ದ ನಂಬರ್ 8,
ಕೆದ ನಂಬರ್ 11 ಅಂದ್ರೆ ನೀವು ನೆನ್ಪಿಟ್ಕೊಳ್ಳಿ. ಸೊ ಡಿ ಎಚ್ ಕೆ ಬರ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಎಚ್ ಎಂ ಪಿ ಬರಿಬೇಕು, ಅದಾದ್ಮೇಲೆ ವೈ ಸಿ ಎಫ್ ಬರಿಬೇಕು, ಅದಾದ್ಮೇಲೆ ವಿ ಝೆಡ್ ಸಿ ಬರಿಬೇಕು. ಓಕೆ, ಎಚ್ ದ ನಂಬರ್ ಎಷ್ಟಪ್ಪ ಅಂತಂದ್ರೆ 8. ಎಚ್ ದ ನಂಬರ್ ಎಷ್ಟಪ್ಪ ಅಂತಂದ್ರೆ 8. ಎಂ ದ ನಂಬರ್ 14, 13, ಪಿ ದ ನಂಬರ್ 16. ಅದಾದ್ಮೇಲೆ ವೈ ದ ನಂಬರ್ ನಿಮ್ಗೆ ಗೊತ್ತು 25, ಸಿ ದ ನಂಬರ್ 3, ಎಫ್ ದ ನಂಬರ್ 6. ಓಕೆ ನೋಡಿ, ಇಲ್ಲಿ ಪ್ಲಸ್ 4 ಮಾಡ್ಯಾರ, ಇಲ್ಲಿ ಪ್ಲಸ್ 3 ಮಾಡ್ಯಾರ, ಇಲ್ಲಿ ಪ್ಲಸ್ 4 ಮಾಡ್ಯಾರ, ಇಲ್ಲಿ ಪ್ಲಸ್ 5 ಮಾಡ್ಯಾರ, ಇಲ್ಲಿ ಪ್ಲಸ್ 3 ಮಾಡ್ಯಾರ. ಇಲ್ಲಿ 25 ಆದ್ಮೇಲೆ 26, ಮತ್ತೆ ಅದಾದ್ಮೇಲೆ ಇಂಗ್ಲಿಷ್ ಸ್ವಲ್ಪ ಪ್ರಕಾರ ಮತ್ತೆ 26 ಅಂದ್ಮೇಲೆ 27. ಇಲ್ಲಿ ಯಾಕಪ್ಪ ಅಂದ್ರೆ ಮತ್ತೆ ನೀವು 1ಕ್ಕೆ ಬರ್ಬೇಕು. 25ರಿಂದ 26, 1, 2, 3 ಅಂದ್ರೆ ಇಲ್ಲಿ ಪ್ಲಸ್ 4. ಇಲ್ಲಿ ಮತ್ತೆ ಏನ್ ಮಾಡ್ರ ಪ್ಲಸ್ 3. ಹಂಗಾದ್ರೆ ನೀವು ತಿಳ್ಕೊರಿ, ಇಲ್ಲಿ ಪ್ಲಸ್ 4 ಪ್ಲಸ್ 3 ಪ್ಲಸ್ 4 ಪ್ಲಸ್ 3, ಇಲ್ಲಿ ಕೂಡ ಪ್ಲಸ್ 4 ಪ್ಲಸ್ 3 ಇರ್ತದೆ. ವಿ ಆದ್ಮೇಲೆ ಏನ್ ಬರ್ತದೆ ಯು ವಿ ಎಕ್ಸ್ ಡಬ್ಲ್ಯೂ ಎಕ್ಸ್ ವೈ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಅಂದ್ರೆ ಇಲ್ಲಿ ಕೂಡ ಪ್ಲಸ್ 4. ಅದಾದ್ಮೇಲೆ ಎ ಬಿ ಸಿ ಪ್ಲಸ್ 3. ಆದ್ರೆ ಎಚ್ ಎಂ ಪಿ ಮಾತ್ರ ಏನಪ್ಪಾ ಅಂದ್ರೆ ಪ್ಲಸ್ 4 ಬರ್ಬೇಕಿತ್ತು, ಇಲ್ಲಿ ಪ್ಲಸ್ 5 ಬಂದೈತೆ. ಇದೇ ಭಿನ್ನವಾಗೈತೆ, ಇದೇ ಆಡೋ ನೋಟ್ ಐತೆ, ಅದಕ್ಕೆ ಇದೇ ಉತ್ತರ ಆಗುತ್ತೆ. ಸೊ ಕ್ವಶನ್ ನಂಬರ್ 59 ಹೋಗಿನ ಮುಂಚೆ ಇದೇ ತರ ಒಂದು ಪ್ರಶ್ನೆ ಯಾವ್ದಾರ ಕ್ವಶನ್ ನಂಬರ್ 52ರಲ್ಲಿ 53 ಫವಾದ್ ಮೇಲೆ ಪ್ರಶ್ನೆ ಬಂದಿತ್ತು. ಸೊ ಸೇಮ್ ಅದೇ ತರನೇ ಇದು ಕೂಡ ಪ್ರಶ್ನೆ, ಆದ್ರೆ ಇದು ದೀಪು ಬಗ್ಗೆ ಐತೆ. ಸೊ ಒಂದ್ಸತಿ ನೀವೇ ಟ್ರೈ ಮಾಡಿ. ನಾನು ಏನದು ಮ್ಯಾಪ್ ಹಾಕಿ ನೋಡ್ರು, ಮೇಲೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಡ ಬಲ ಹಾಕಿದ್ ನೋಡಿ, ಸೇಮ್ ಅದೇ ತರ ಟ್ರೈ ಮಾಡಿ. ರೈಟ್, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಡ ಬಲ ಬಲ ಎಡ. ಓಕೆ, ದೀಪು ಕೆ ನಿಂದ ಪ್ರಾರಂಭಿಸಿ ಪೂರ್ವಕ್ಕೆ. ಸೊ ಪೂರ್ವಕ್ಕೆ ಅಂದ್ರೆ ಈ ಕಡೆ ಸೈಡ್ 12 ಕಿಲೋಮೀಟರ್ ಜರ್ನಿ ಸ್ಟಾರ್ಟ್ ಮಾಡಿ, ಒಂದು ವೇಳೆ ಅವನು ಎಡಕ್ಕೆ ತಿರುಗುತ್ತಾನಂತ. ಸೊ ಪೂರ್ವದಿಂದ ಎಡಕ್ಕೆ ಅಂದ್ರೆ ಮೇಲೆ ಉತ್ತರ ದಿಕ್ಕಿನತ್ತ ಹೋದ. ಸೊ ಉತ್ತರ ದಿಕ್ಕಿನತ್ತ ಎಷ್ಟು ಹೋದ? 6 ಕಿಲೋಮೀಟರ್ ಹೋದ. ಉತ್ತರದಿಂದ ಮತ್ತೆ ಏನ್ ಮಾಡ್ತಾರಪ್ಪ ಅಂತ ಬಲಕ್ಕೆ, ಉತ್ತರದಿಂದ ಬಲಕ್ಕೆ ಅಂದ್ರೆ ಮತ್ತೆ ಪೂರ್ವಕ್ಕೆ ಹೋದ. ಪೂರ್ವಕ್ಕೆ ಎಷ್ಟು ಹೋದ? 3 ಹೋದ. ಚಲಿಸಿದರೆ ಆಮೇಲೆ ಅವನು ಮತ್ತೆ ಬಲಕ್ಕೆ ಅಂತ ನೋಡಲಿ, ಮತ್ತೆ ಪೂರ್ವದಿಂದ ಬಲಕ್ಕೆ ಅಂತ. ಪೂರ್ವದಿಂದ ಬಲಕ್ಕೆ ಅಂತ ನೋಡಲಿ, ಪೂರ್ವದಿಂದ ಬಲಕ್ಕೆ ಅಂದ್ರೆ ದಕ್ಷಿಣ ಕಡೆ ಬಂದ. ದಕ್ಷಿಣ ಕಡೆ ಎಷ್ಟು ಬಂದ? ಮತ್ತೆ 6 ಬಂದ. 6 ಬಂದ ಮೇಲೆ ಕೊನೆಯದಾಗಿ ನೋಡೋದು, ಇವಾಗ ದಕ್ಷಿಣ ದಿಕ್ಕಿನ ದಿನ, ದಕ್ಷಿಣ ದಿಕ್ಕಿನಿಂದ ಮತ್ತೇನ್ ಮಾಡಿದ? ದಕ್ಷಿಣದಿಂದ 5 ಕಿಲೋಮೀಟರ್ ದಕ್ಷಿಣದಿಂದ ಬಲಕ್ಕೆ. ಸೊ ದಕ್ಷಿಣದಿಂದ ಬಲಕ್ಕೆ ಅಂದ್ರೆ ಮತ್ತೆ ಪಶ್ಚಿಮ ಕಡೆ ಎಷ್ಟು ಬಂದಪ್ಪ ಅಂದ್ರೆ ಲಾಸ್ಟ್ಗೆ 5 ಕಿಲೋಮೀಟರ್ ಬಂದ. ಅಂದ್ರೆ ಮೇಲೆ 3, 4, 5 ಇಲ್ಲಿ ಬಂದ. ಯಾಕಂದ್ರೆ ಇಲ್ಲಿಂದ ಇಲ್ಲಿಗೆ ಮೇಲೆ ಎಷ್ಟೈತೆ? 3 ಐತೆ. ಅಂದ್ರೆ ಇಲ್ಲಿಂದ ಇಲ್ಲಿಗೆ 3 ಇರ್ತೈತೆ, ಬಟ್ ಇಲ್ಲಿಂದ ಇಲ್ಲಿಗೆ 2 ಅಂತ ತಿಳ್ಕೊಳ್ಳೋದು. ಅಂದ್ರೆ 3 + 2 ಇಲ್ಲಿ 5 ಬಂತು. ಅಂದ್ರೆ ಲಾಸ್ಟ್ ಅವನು ಎಲ್ಲಿ ಬಂದು ನಿಲ್ಲಿಸಿದ? ಕೊನೆಯದಾಗಿ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಚಲಿಸಿ ಪಿ ಬಿಂದುವಿನಲ್ಲಿ ನಿಂತರೆ. ಇದು ಪಿ. ಸ್ಟಾರ್ಟ್ ಮಾಡಿರೋದು ಎಲ್ಲಿಗೆ? ಕೆ. ಇದು ಕೆ, ಇದು ಪಿ. ಸೊ ಹಂಗಂದ್ರೆ ಲಾಸ್ಟ್ ಏನಪ್ಪಾ ಅಂತಂದ್ರೆ ನಿಂತರೆ ಅವನು ಮತ್ತೆ ಬಿಂದು ಕೆ ತಲುಪಲು ಬೇಕಾದ ದೂರ ಎಷ್ಟು ಅಂತ ಕಂಡಿಡಿ ಅಂತ ಕೇಳ್ಯಾರ. ನೋಡ್ರಿ, ಒಂದು ನೆನ್ಪಿಟ್ಗಿರಿ, ಇಲ್ಲಿಂದ ಇಲ್ಲಿಗೆ 12 ಅಂತ ನಾವು ಕೊಟ್ಟಿದ್ವಿ, ಹೌದಾ? ಇಲ್ಲಿಂದ ಇಲ್ಲಿಗೆ 12. ಬಟ್ ಅವನು ಇಲ್ಲಿಂದ ಇಲ್ಲಿಗೆ 5 ಬಂದಿದ್ನ, ಆಯ್ತಾ? ಬಟ್ ಇಲ್ಲಿಂದ ಇಲ್ಲಿಗೆ 3 ಅಂತ ಆಲ್ರೆಡಿ ಬಿಟ್ಬಿಟ್ರ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು? 2. ಸೊ 12 2 ಕಳೀರಿ 10. ಅಂದ್ರೆ ಅವ್ನು ಇಲ್ಲಿಂದ ಇಲ್ಲಿ ಬರ್ಬೇಕ 10 ಬರ್ಬೇಕು. ಬಟ್ 10 ಹೆಂಗ್ ಬರ್ಬೇಕು ನೋಡ್ರಿ, 10 ಕಿಲೋಮೀಟರ್ ಈ ಕಡೆ ಸೈಡ್ ಬರ್ಬೇಕು. ಈ ಕಡೆ ಅಂದ್ರೆ ಯಾವ್ದು? ಪಶ್ಚಿಮ. ಸೊ ಪಶ್ಚಿಮಕ್ಕೆ ಇಂಗ್ಲಿಷಿಗೆ ಏನಂತು? ವೆಸ್ಟ್ ಅಂತ. ಅಂದ್ರೆ 10 ಕಿಲೋಮೀಟರ್ ವೆಸ್ಟ್ ಕಡೆ ಬರ್ಬೇಕವ, ಅಂದ್ರೆ ಪಶ್ಚಿಮ ಕಡೆ ಬರ್ಬೇಕು. ಕನ್ನಡದಲ್ಲಿ ಹೇಳೋದಾದ್ರೆ ಆಪ್ಷನ್ಗಳನ್ನ ಕನ್ನಡದಾಗ ಕೊಟ್ಟರು ನಿಮ್ಗೆ ಅಟ್ಲೀಸ್ಟ್ ಯಾವ್ದಾದ್ರು ಗೊತ್ತಿರಬಹುದು. ಓಕೆನಾ? ನೆಕ್ಸ್ಟ್,
ಸೇಮ್ ಕ್ವಶನ್ ಇದೇನಪ್ಪಾ ಅಂದ್ರೆ ಮತ್ತೆ ಲಾಸ್ಟ್ ಟೈಮ್ ಏನೋ ಒಂದು ಬಾಡ್ಮಸ್ ರೂಲ್ ಪ್ರಕಾರ ಮಾಡಿದ್ದೆ ನೋಡಿ, ಸೇಮ್ ಅದೇ ತರನೇ. ಬಟ್ ಏನಪ್ಪಾ ಅಂದ್ರೆ ಲಾಸ್ಟ್ ಕ್ವಶನ್ ಈ ಕ್ವಶನ್ಗೂ ಸ್ವಲ್ಪ ಡಿಫ್ರೆಂಟ್ ಕೊಟ್ರು. ಅಲ್ಲಿ ಪ್ಲಸ್ ಅಂದ್ರೆ ಏನು, ಮೈನಸ್ ಅಂದ್ರೆ ಏನು, ಗುಣಾಕಾರ ಅಂದ್ರೆ ಏನು, ಭಾಗಾಕಾರ ಅಂದ್ರೆ ಏನಂತ ಕೊಟ್ರು. ಬಟ್ ಇಲ್ಲಿ ಕೊಟ್ಟಿಲ್ಲ. ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ವೇಳೆ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳನ್ನು ಪರಸ್ಪರ ಬದಲಾಯಿಸಿದರೆ ಮತ್ತು ಗುಣಾಕಾರ ಮತ್ತು ಭಾಗಾಕಾರ ಚಿಹ್ನೆಗಳನ್ನು ಅದಲು ಬದಲು ಮಾಡಿದರೆ, ಅಂದ್ರೆ ಪ್ಲಸ್ ಬಂದಲ್ಲೆಲ್ಲ ಏನಾಗ್ತಾರಂದ್ರೆ ಮೈನಸ್ ಆಗ್ತಾರಂತ, ಇಂಟು ಬಂದಲ್ಲೆಲ್ಲ ಏನಾಗ್ತಾರಂದ್ರೆ ಭಾಗಾಕಾರ ಆಗ್ತಾರಂತ. ಸೊ ಹಂಗಂದ್ರೆ ನೀವೇನ್ ತಿಳ್ಕೊಬೇಕು ಇವಾಗ 70. ಸೊ ಭಾಗ್ಲೆ ಬಂದಲ್ಲೆಲ್ಲ ಏನಾಗ್ಬೇಕು, ಇಂಟು ಹಾಕ್ಬೇಕು 2. ಅದಾದ್ಮೇಲೆ ಮೈನಸ್ ಬಂದಲ್ಲೆಲ್ಲ ಏನಾಗ್ಬೇಕು, ಪ್ಲಸ್ ಹಾಕ್ಬೇಕು 150. ಮತ್ತೆ ಭಾಗಾಕಾರ ಬಂದಲ್ಲೆಲ್ಲ ಇಂಟು 2. ಸೊ ಪ್ಲಸ್ ಬಂದಲ್ಲೆಲ್ಲ ಮೈನಸ್ 254. ಸೊ ಇಂಟು ಬಂದಲ್ಲೆಲ್ಲ ಭಾಗ್ಲೆ 2. ಸೊ ಮೈನಸ್ ಬಂದಲ್ಲೆಲ್ಲ ಪ್ಲಸ್ 156. ಸೊ ಇಂಟು ಬಂದಲ್ಲೆಲ್ಲ ಭಾಗ್ಲೆ 3. ಸೊ ಮೈನಸ್ ಬಂದಲ್ಲೆಲ್ಲ ಪ್ಲಸ್. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ನೀವೇನ್ ಮಾಡ್ಬೇಕು, ಬಾಡ್ಮಸ್ ರೂಲ್ ಪ್ರಕಾರ ಫಸ್ಟ್ ಏನ್ ಮಾಡ್ಬೇಕು, ಸೊ 2 1 2 2 2 7 ಆಯ್ತಾ, 2 1 2 2 4 2 7. ಅದೇ ತರನೇ 3 5 3 2. ಸೊ ಅದಾದ್ಮೇಲೆ ಇಂಟು ಕೂಡ ನೀವು ಮಾಡಿಬಿಡ್ಬೇಕು. ಸೊ 140 ಪ್ಲಸ್ 300, ಇಲ್ಲಿ ಎಷ್ಟು ಬರುತ್ತೆ, ಇದೆಲ್ಲ ಹೋಯ್ತು, ಮೈನಸ್ 127 ಪ್ಲಸ್ 52 ಪ್ಲಸ್ 10. ಅದಾದ್ಮೇಲೆ ಇದು ಪ್ಲಸ್ ಇದು ಪ್ಲಸ್ ಇದು ಪ್ಲಸ್ ಇದು ಪ್ಲಸ್ ಎಲ್ಲ ಪ್ಲಸ್ಗಳನ್ನ ಸಪ್ರೇಟ್ ಆಗಿ ಬಿಡ್ಸ್ಕೊಂಡ್ರಿ. 300 ಪ್ಲಸ್ 140 440 440 62 502. ಸೊ 502 127 ನೀವೇನ್ ಮಾಡ್ಬೇಕು, ಕಳಿಬೇಕು. ಸೊ ಉತ್ತರ ಎಷ್ಟು ಬರ್ತಪ್ಪ ಅಂದ್ರೆ 375 ಬರ್ತಾ. ಬಟ್ ಇಲ್ಲಿ ಆಪ್ಷನ್ ರಾಂಗ್ ಇದೆ. ಇದು ಆಕ್ಚುಲಿ 575 ಅಲ್ಲ 375. ಓಕೆನಾ? ಸೊ ಇಲ್ಲ ಸರ್ ಏನೋ ರಾಂಗ್ ಆಗಿರ್ಬೋದಪ್ಪ ಅಂತ, ಇಲ್ಲ ಕರೆಕ್ಟ್ ಇದೆ. ಸ್ವತಃ ನೀವು ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ ರೈಟ್. ನೆಕ್ಸ್ಟ್ ಸೊ 61ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ತರದ ಪ್ರಶ್ನೆಗಳು ಬಹಳ ಸುಲಭ ಆಗಿರ್ತಾವ. ಈ ತರದ ಪ್ರಶ್ನೆಗಳಿಗೆ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ವೆನ್ ಡಯಾಗ್ರಾಮ್ ಅನ್ನೋದು ಯೂಸ್ ಮಾಡ್ಬೇಕು. ಸರ್ ಏನಿದೆ ಪ್ರಶ್ನೆ ನೋಡು, ಕೆಲವು ಹೇಳಿಕೆ ಅಂದ್ರೆ ನಿಮ್ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಸ್ಟೇಟ್ಮೆಂಟ್ ಮತ್ತೆ ಕನ್ಕ್ಲೂಷನ್ ಅಂತ ಈ ತರ ಕೊಡ್ತಾರೆ. ಇಂಗ್ಲಿಷ್ ಅಲ್ಲಿ ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಓದಿ, ಕನ್ನಡ ಬೇಕಾದ್ರೆ ಕನ್ನಡದಲ್ಲಿ ಓದಿ. ನೋಡಿ ಕನ್ನಡದಲ್ಲಿ ಹೇಳೋದಾದ್ರೆ ಹೇಳಿಕೆ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಏನಂತ ಕೊಟ್ರ, ಕೆಲವು ಕುಕೀಲಗಳು ಜ್ಯೂಸ್ಗಳಾಗಿವೆ. ಅಂದ್ರೆ ಕೆಲವು ಕುಕ್ಕೀಸ್, ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಕುಕ್ಕಿ ಅಂತ ನೀವು ನೋಡ್ತಾರೆ ಬಿಸ್ಕೆಟ್ ಟೈಪ್. ಅವು ಕುಕ್ಕಿಗಳನ್ನ ಅವ್ರು ಏನಂತಾರೆ ಅಂದ್ರೆ ಸ್ವಲ್ಪ ಮಾತ್ರ, ಎಲ್ಲ ಸಮ್ ಅಂದ್ರೆ ಸ್ವಲ್ಪ ಮಾತ್ರ, ಕೆಲವು ಅಂದ್ರೆ ಸ್ವಲ್ಪ, ಇವನ ಕುಕ್ಕಿ ಅಂತ ತಿಳ್ಕೊಳ್ಳೋದು. ಕುಕ್ಕಿ ಸ್ವಲ್ಪ ಕುಕ್ಕಿಗಳು ಏನಾಗ್ಯಪ್ಪ ಅಂದ್ರೆ ಇದ್ರೊಳಗೆ ಸ್ವಲ್ಪ ಏನಾಗ್ಯಪ್ಪ ಅಂದ್ರೆ ಜ್ಯೂಸ್ ಆಗ್ಯಾವ. ನೋಡಿ ಮಿಕ್ಸ್ ಆಗ್ಯಾವಲ್ಲ, ಇವೇನಪ್ಪ ಅಂದ್ರೆ ಇದ್ರೊಳಗೆ ಕುಕ್ಕಿಗಳು ಇದ್ದು, ಆ ಕುಕ್ಕಿಗಳು ಬಂದು ಏನಾದ್ರು ಸ್ವಲ್ಪ ಅದರಲ್ಲಿ ಜ್ಯೂಸ್ ಕೂಡ ಅದೇವ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಟ್ಮೆಂಟ್, ಇದು ಫಸ್ಟ್ ಸ್ಟೇಟ್ಮೆಂಟ್ ಮುಗಿದೆ. ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟ್ ಏನ್ ಕೊಟ್ರಪ್ಪ ಅಂತಂದ್ರೆ, ಎಲ್ಲಾ ಜ್ಯೂಸ್ಗಳು, ಈ ಎಲ್ಲಾ ಜ್ಯೂಸ್ಗಳೆಲ್ಲ ಎದ್ರಾಗ ಬರ್ತಾವಪ್ಪ ಅಂದ್ರೆ ಬ್ರೆಡ್ಗಳದಾಗ ಬರ್ತಾವ. ಓಕೆನಾ? ಇವೆಲ್ಲಾ ಜ್ಯೂಸ್ ಅದೇವಲ್ಲ, ಇವೆಲ್ಲಾ ಜ್ಯೂಸ್ ಎದ್ರಾಗ ಬರ್ತಾವಪ್ಪ ಅಂದ್ರೆ ಬ್ರೆಡ್ಗಳದಾಗ ಬರ್ತಾವ. ಬ್ರೆಡ್ ಆಯ್ತಾ? ಈ ತರ ನೀವು ವೆನ್ ಡಯಾಗ್ರಾಮ್ ವೆನ್ ಡಯಾಗ್ರಾಮ್ ಅಂದ್ರೆ ಯೂಸಿಂಗ್ ದ ಸರ್ಕಲ್. ಅಂದ್ರೆ ಇದು ಕುಕ್ಕಿ, ಇದು ಜ್ಯೂಸ್. ಕೆಲವು ಕುಕ್ಕಿಗಳು ಏನಂದ್ರೆ ಜ್ಯೂಸ್ ಅಂದ್ರೆ ಅದಕ್ಕೆ ಕೆಲವು ಅಂದ್ರೆ ಸ್ವಲ್ಪ ಮಾತ್ರ ಏನ್ ಮಾಡಿದೆ, ಸ್ವಲ್ಪ ಕುಕ್ಕಿಗಳನ್ನ ಜ್ಯೂಸ್ ಸರ್ಕಲ್ದಾಗ ಹಾಕಿದೆ. ಆಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳಿದ್ರು, ಎಲ್ಲಾ ಜ್ಯೂಸ್ಗಳು ಬ್ರೆಡ್ಗಳಾಗಿವೆ. ಇವು ಎಲ್ಲಾ ಜ್ಯೂಸ್ಗಳು ಏನ್ ಬಂದ ನೋಡಿ, ಎಲ್ಲಾ ಬ್ರೆಡ್ಗಳು ಒಳಗ್ ಬಂದವಂತ. ಆಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಒಂದೊಂದಾಗಿ ಇವಾಗ ಅವ್ರು ಏನ್ ಮತ್ತೆ ಸ್ಟೇಟ್ಮೆಂಟ್ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ನೋಡಲಿ ಸಮ್ ಬ್ರೆಡ್ಸ್ ಆರ್ ಕುಕ್ಕೀಸ್. ಅಂದ್ರೆ ಸ್ವಲ್ಪ ಏನಪ್ಪಾ ಅಂದ್ರೆ ಬ್ರೆಡ್ಗಳು ಏನಾಗ್ಯಾವಪ್ಪ ಅಂತಂದ್ರೆ ಸ್ವಲ್ಪ ಬ್ರೆಡ್ಗಳು ಕುಕ್ಕಿಗಳು ಆಗ್ಯಾವಂತ. ನೋಡಿ ಆಗ್ಯಾವ ನೋಡ್ರಿ, ಇಲ್ಲಿ ಬ್ರೆಡ್ಗಳು ಇಲ್ಲೇದೇವ, ಸ್ವಲ್ಪ ಕುಕ್ಕಿಗಳು ಇಲ್ಲೇದೇವ. ಆಗಿರ್ಬೋದು, ಸ್ವಲ್ಪ ಬ್ರೆಡ್ಗಳು ಕುಕ್ಕಿಗಳು ಆಗಿರ್ಬಹುದು. ರೈಟ್, ಇದು ಸ್ಟೇಟ್ಮೆಂಟ್ 1 ರೈಟ್. ಅದಾದ್ಮೇಲೆ ನೋ ಕುಕ್ಕಿ ಇಸ್ ಅ ಬ್ರೆಡ್. ನೋ ಕುಕ್ಕಿ ನೋಡಿಲಿ, ಇದು ನೋ ಕುಕ್ಕಿ ಇಸ್ ಅ ಬ್ರೆಡ್ ಅಂತ. ಅಂದ್ರೆ ಬ್ರೆಡ್ ಸರ್ಕಲ್ ಒಳಗೆ ಕುಕ್ಕಿ ಬಂದೈತೆ ಅಂದ್ರೆ ಆಗಿರ್ಬೋದ?
ಆಗಿದೆ, ಬಟ್ ಇವ್ರು ಏನಂತಾರೆ ನೋ ಅಂತ ಹೇಳಕಿದ್ರ. ಅಂದ್ರೆ ಇದೇನಪ್ಪಾ ಅಂತಂದ್ರೆ ರಾಂಗ್. ಯಾಕಪ್ಪ ಅಂದ್ರೆ ನೋ ಅಂತ ಅಲ್ಲಿ ಎಸ್ ಅಂತ ಬರ್ಬೇಕಿತ್ತು. ಹಂಗಿತ್ತಂದ್ರೆ ಒಂದು ಹೇಳಿಕೆ ಮಾತ್ರ ರೈಟು. ಸೊ ಒಂದು ಹೇಳಿಕೆ ರೈಟ್ ಅದಾದ್ರೆ ಓನ್ಲಿ ಕನ್ಕ್ಲೂಷನ್ ಒನ್ ಫಾಲೋಸ್. ಆಯ್ತು, ನೆಕ್ಸ್ಟ್ ಪ್ರಶ್ನೆ. ಇದೇ ತರ ಪ್ರಶ್ನೆಗಳು ಮುಂದೆ ಕೂಡ ಇದಾವೆ. ಸೊ ಆ ಪ್ರಶ್ನೆ ನಾನು ನಿಮ್ಗೆ ಮಾಡಕ್ ಬಿಡ್ತೀನಿ. ಸೊ ಅವಾಗ ನೋಡೋಣ. ಉತ್ತರನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಅವಾಗ ನೀವು ಕಳಿಸ್ಬೇಕು. 62ನೇ ಪ್ರಶ್ನೆ, ರಕ್ತ ಸಂಬಂಧದ ಮೇಲೆ. ಸೊ ರಕ್ತ ಸಂಬಂಧದ ಮೇಲೆ ಏನಂತ ಹೇಳ್ಯಾರ? ಸೊ ಎಲ್ ಇಂಟು ಅಂದ್ರೆ ಏನಂತ? ಪತ್ನಿ. ಅಂದ್ರೆ ಫಸ್ಟ್ ನೋಡಿ, ಎ ಇಂಟು ಬಿ ಅಂದರೆ ಪತ್ನಿ. ಆಯ್ತಾ? ಎ ಇಂಟು ಬಿ ಅಂದರೆ ಪತ್ನಿ, ಮತ್ತು ಅಂದ್ರೆ ಫಸ್ಟ್ ಬರೋರು ಪತ್ನಿ ಅಂದ್ರೆ ಎಲ್ ಪತ್ನಿ ಆಗ್ತಾಳೆ. ಯಾರಿಗೆ? ಓಗೆ. ಆಯ್ತಾ? ಅದಾದ್ಮೇಲೆ ಹ್ಯಾಶ್ ಟ್ಯಾಗ್ ಬಂದಿದೆ. ಹ್ಯಾಶ್ ಟ್ಯಾಗ್ ಅಂದ್ರೆ ಏನಂತ? ಸಹೋದರ ಅಂತ. ಯಾರ ಸಹೋದರ ಅದ? ಫಸ್ಟ್ ನೇಮ್ ಸಹೋದರ ಇದೆ. ಯಾರಿಗೆ ಸಹೋದರ? ವಿಗೆ ಸಹೋದರ. ಬಟ್ ವಿ ಬಗ್ಗೆ ಏನ್ ಹೇಳಿಲ್ಲ. ನೆಕ್ಸ್ಟ್ ಇದು ಕೊಟ್ಟಿದ್ದಾರೆ. ಅಂದ್ರೆ ನೀವು ನಾನು ನಮ್ಮ ಈ RRB ಕ್ವಶನ್ ಪೇಪರ್ ಮಾಡಕ್ಕಿಂತ ಮುಂಚೆ ಇದೇ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಬ್ಲಡ್ ರಿಲೇಷನ್ ಮೇಲೆ SSC GD ಮೇಲೆ ಪ್ರಶ್ನೆಗಳು ಮಾಡಿದ್ನೆ. ಸೇಮ್ ಅದೇ ತರನೇ ಇದೆ. ಇನ್ನು ನಿಮ್ಗೆ ಏನಾದ್ರು ಡೌಟ್ ಬಂತಪ್ಪ ಅಂದ್ರೆ ಆ ವಿಡಿಯೋನ ಹೋಗಿ ನೀವು ಇನ್ನೊಂದ್ಸತೆ ನೋಡ್ಬೋದು. ಅದಾದ್ಮೇಲೆ ವಿ ಪ್ಲಸ್ ಇ ಅಂದ್ರೆ ಪ್ಲಸ್ ಅಂದ್ರೆ ಏನಪ್ಪಾ ಅಂದ್ರೆ ಸಹೋದರ ಆಗ್ತಾನ. ಯಾರು? ವಿ ಅನ್ನೋನು ಸಹೋದರ ಆಗ್ತಾನ, ಸಹೋದರಿ. ಸೊ ವಿ ಅನ್ನೋನು ಸಹೋದರ ಆಗ್ತಾರೆ. ಯಾರಿಗೆ ಅಂದ್ರೆ ಹೀಗೆ ಸಹೋದರಿ ಆಗ್ತಾಳಕಿ. ಆದ್ಮೇಲೆ ಆಟ್ ದ ರೇಟ್ ಅಂದ್ರೆ ತಂದೆ. ಯಾರು ತಂದೆ ಆಗ್ತಾರೆ? ಈ ತಂದೆ ಆಗ್ತಾರೆ. ಯಾರಿಗೆ? ಆರ್ಗೆ ತಂದೆ. ಬಟ್ ಆರ್ ಬಗ್ಗೆ ಏನ್ ಹೇಳಿಲ್ಲ. ಅದಾದ್ಮೇಲೆ ಎಲ್ಲಾ ಸಂಬಂಧದಲ್ಲಿ ಎಲ್ಗೂ ಮತ್ತು ಆರ್ಗೂ ಇರುವ ಸಂಬಂಧ ಅನುಪಾತ ಅಲ್ಲ, ಎಲ್ಗೂ ಮತ್ತು ಆರ್ಗೂ ಏನ್ ಸಂಬಂಧ ನೋಡಿಲಿ. ಆರ್ ಇಲ್ಲಿದೆ, ಎಲ್ ಇಲ್ಲಿದೆ. ನೋಡಿ ಆರ್ ಏನಂತ ಕರಿಬೇಕು ನೋಡಿಲಿ? ತಂದೆ. ಆಯ್ತಾ? ಸೊ ತಂದೆ ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು. ಮತ್ತೆ ನೋಡಿ, ಇವರೆಲ್ಲ ಒಂದೇ ಲೈನ್ ಇದಾರೆ ಅಂದ್ರೆ ನೀವು ತಿಳ್ಕೋಬೇಕು. ಇವರೆಲ್ಲ ಏನಪ್ಪಾ ಅಂತಂದ್ರೆ ಒಂದೇ ತಾಯಿಯ ಮಕ್ಕಳು. ಇವರೆಲ್ಲ ಸಿಬ್ಲಿಂಗ್ಸ್, ಅಣ್ಣ ತಮ್ಮಂದಿರು. ತಂಗಿ ಆಗಿರ್ಬೋದು, ತಾವು ಅಕ್ಕ ಆಗಿರ್ಬೋದು. ಅದೇ ತರನೇ ಓ ಏನಾಗಿರ್ಬೋದಪ್ಪ ಅಂದ್ರೆ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು. ಇಂಗ್ಲಿಷ್ ಅಲ್ಲಿ ಹೇಳೋದು ಬ್ರದರ್. ಆಯ್ತಾ? ಸೊ ಹೀಗೆ ಓ ಏನಾಗಬೇಕು? ಬ್ರದರ್ ಆಗ್ಬೇಕು. ಸೊ ಅಂದ್ರೆ ತಂದೆಯ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಫಾದರ್ಸ್ ಬ್ರದರ್ಸ್ ವೈಫ್. ಏನಪ್ಪಾ ಅಂದ್ರೆ ಇಲ್ಲಿದೆ ನೋಡು, ಫಾದರ್ಸ್ ಬ್ರದರ್ಸ್ ವೈಫ್. ಓಕೆ, ನೆಕ್ಸ್ಟ್ ಪ್ರಶ್ನೆ. ಓಕೆ, 63ನೇ ಪ್ರಶ್ನೆ. ಒಂದು ವೇಳೆ, ಓಕೆ ಟ್ರೈ ಮಾಡಿ. ರೈಟ್. ಒಂದು ವೇಳೆ ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ LEM ಏನಂತ ಕರಿತಾರಪ್ಪ ಅಂತಂದ್ರೆ, ಈ ತರ 4 ಆಲ್ಫಾಬೆಟ್ಗಳು ಕೊಟ್ಟು 4 ನಂಬರ್ ಕೊಟ್ಟಂದ್ರೆ ಇದು ಬಹಳ ಈಸಿ. ಯಾಕಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ನಂಬರ್ಸ್ಗಳು ನೋಡಿ, ಎಲ್ಲದು ಮತ್ತು ಇದು ಎಂಬುದು ಏದು ಯಾವುದೇ ಕಾರಣಕ್ಕೂ 5 6 8 ಅಂತ ಅದೇ ನಂಬರ್ಸ್ಗಳು. ಇನ್ ಕೇಸ್ ಇವಾಗ Y ಅಂದ್ರೆ ಏನಂತ ಬರ್ಬೇಕು? 25 ಬರ್ಬೇಕು, Z ಅಂದ್ರೆ 26 ಬರ್ಬೇಕು, ಈ ತರ ಬರ್ಬೇಕಿತ್ತು. ಬಟ್ ಆ ತರ ಬಂದಿಲ್ಲ. ಸೊ ಆ ತರ ಬಂದಿಲ್ಲ ಅಂದ್ರೆ ಇದು ಬೇರೆನೇ ಮಾಡ್ಬೇಕಂತ ಅರ್ಥ ನೀವು ತಿಳ್ಕೊಬೇಕು. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇದು ಆ ತರ ಅಲ್ಲ, ಇದು ಸಪರೇಟ್ ಆಗೈತೆ ಅಂತ ಕಂಡಿಡಿದ ಹೆಂಗಪ್ಪ ಅಂದ್ರೆ ನೋಡಿಲಿ, ಮೇಲೆ ಇರುವಂತ ಆಲ್ಫಾಬೆಟ್ಗಳು ಕೆಳಗಡೆ ಇರುವಂತ ಆಲ್ಫಾಬೆಟ್ಗಳು ಸಿಮಿಲರ್ ಇದಾವೆ. ಸೊ ಸಿಮಿಲರ್ ಇದಾವೆ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದಕ್ಕೆ ನಾವ್ ಏನಂತಪ್ಪ ಅಂದ್ರೆ ಚೈನೀಸ್ ಕೋಡಿಂಗ್ ಅಂತ. ಸೊ ಏನ್ ಮಾಡ್ಬೇಕು? ಹೀಗೆ ಎಲ್ಗೆ 2 ಟೈಮ್ ರಿಪೀಟ್ ಆಗ್ಯಾವ, ಎಗೆ ರಿಪೀಟ್ ಆಗ್ಯಾವ. ಸೊ ಅದೇ ತರ ನಂಬರ್ಸ್ಗಳು ಕೂಡ ರಿಪೀಟ್ ಆಗ್ಯಾವ ಅಂತ ನೋಡ್ಬೇಕು. ಸೊ ನಂಬರ್ಸ್ಗಳು ರಿಪೀಟ್ ಆಗಿರ್ತವೆ. 6 6 5 5 1 1. ಲಾಸ್ಟ್ ಏನಂತ ಕೋಡ್ ಮಾಡೋದು ಕೇಳ್ಯಾರ ಅವರು? ಎಸ್ಗೆ ಏನಂತ ಕೋಡ್ ಮಾಡ್ಯಾರ? ಸೊ ಎಸ್ ಎಲ್ಲಿಯಾದ್ರೂ ಎಸ್ ಮೇಲಿದೆ, ತೆಳಗಿದೆ. ಎಸ್ಗೆ ಏನೋ ರೌಂಡ್ ಆಗಿಲ್ಲ. ಅದೇ ತರ ಇಲ್ಲಿ ಕೂಡ ಯಾವ್ದು ರೌಂಡ್ ಆಗಿಲ್ಲ? 3 ರೌಂಡ್ ಆಗಿಲ್ಲ. ಅಂದ್ರೆ ಎಸ್ ಏನಂತ ಕೋಡ್ ಮಾಡ್ರ? 3 ಅಂತ ಕೋಡ್. ಸಿಂಪಲ್. ಓಕೆ, ನೆಕ್ಸ್ಟ್ ಪ್ರಶ್ನೆ. 63ನೇ ಪ್ರಶ್ನೆ ಮುಗೀತು. 64ನೇ. ಓಕೆ, 64ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬಹಳ ಸುಲಭವಾದ ಪ್ರಶ್ನೆ. ಸೇಮ್ ಅದೇ ತರನೇ, ಒಂದು ವೇಳೆ ನೀಡಲಾದ ಅಕ್ಷರಗಳ ಸರಣಿ CXZALPWTMD, ಓಕೆ ಇದೆಲ್ಲ ಕೊಟ್ಟಿದೆ, ಅದೆಲ್ಲ ಬೇಡ.
ಆಗಿದ್ದರೆ ಎಡ ತುದಿಯಿಂದ ಎಣಿಸಿದಾಗ ಎಲ್ ಅಕ್ಷರವು ಇರುವ ಸ್ಥಾನದಿಂದ ಸಂಖ್ಯೆಗಳನ್ನು ಗುರುತಿಸಿ. ಎಲ್ ಅಕ್ಷರದ ಎಡ ತುದಿಯಿಂದ ಎಣಿಸಿದಾಗ ಆಗಿದ್ದರೆ ಎಡ ತುದಿಯಿಂದ ಎಣಿಸಿದಾಗ, ಎಡದಿಂದ ಎಣಿಸಿದಾಗ ನೋಡಿ ಇಲ್ಲಿ ಈ ಕಡೆ ಬಲ, ಈ ಕಡೆ ಎಡ, ನಿಮ್ಮ ಎಡದಿಂದ, ಸೊ ನಿಮ್ಮ ಎಡದಿಂದ ಎಣಿಸಿದಾಗ ಎಲ್ ಅಕ್ಷರ, ಎಡದಿಂದ ಅಂದ್ರೆ ಎಲ್ಲ ಎಲ್ಲೈತಿ ಇಲ್ಲಿದೆ ಆಯ್ತಾ. ಎಡದಿಂದ ಎಣಿಸ್ಬೇಕಂತಂದ್ರೆ ಎಲ್ನ ಕಡೆ ಎಷ್ಟನೇ ಪೊಸಿಷನ್ ಬರುತ್ತಂತ, ಎಷ್ಟನೇ ಪ್ಲೇಸ್ ಬರುತ್ತಾ, 1 2 3 4 5 5th. ಸಿಂಪಲ್. ಓಕೆ, ಸೊ ಡೌಟ್ ಬಂದ್ರೆ ಒಂದ್ಸತಿ ನೀವು ಕ್ವಶನ್ ಓದ್ಬೋದು. ಓಕೆ, 65ನೇ ಪ್ರಶ್ನೆ ಟ್ರೈ ಮಾಡಿ ಒಂದ್ಸಲ. ಓಕೆ ರೈಟ್. ನೋಡಲ್ಲಿ ಏನ್ ಕೊಟ್ಟಿರಪ್ಪ ಅಂದ್ರೆ, ಒಂದು ವೇಳೆ ನೀಡಲಾದ ಅಕ್ಷರ ಮತ್ತು ಸಂಖ್ಯೆಗಳ ಸರಣಿ, ಅಂದ್ರೆ ಇಲ್ಲಿ ಆಲ್ಫಾಬೆಟ್ ಕೊಟ್ಟರ, ಬಟ್ ಇದು ಕೋಡಿಂಗ್ ಡಿಕೋಡಿಂಗ್ ಅಲ್ಲ. ಎಲ್ಲಾ ಟೈಮ್ ಆಲ್ಫಾಬೆಟ್ ಬಂದವಪ್ಪ ಅಂದ್ರೆ ನೀವು ಮೈಂಡ್ ಫಿಕ್ಸ್ ಇಟ್ಕೊಂಡ್ಬಿಟ್ರ ಅದು ಕೋಡಿಂಗ್ ಡಿಕೋಡಿಂಗ್ ಆಗಿರ್ತಂತ. ಅಲ್ಲಿ ನಿಮ್ಗೆ ಓಪನ್ ಆಗಿ ಕೊಟ್ಟರ ಸರಣಿ ಅಂದ್ರೆ ಇಲ್ಲಿ ಸಂಖ್ಯಾ ಸರಣಿ ಕೂಡ ಬಂದತೆ, ಅಕ್ಷರ ಸರಣಿ ಎರಡೂ ಮಿಕ್ಸ್ ಆಗೈತೆ. ಬಟ್ ಇಲ್ಲಿ ಕೂಡ ನಿಮ್ಗೆ ಏನ್ ಬೇಕಾಗತ್ತಪ್ಪ ಅಂತಂದ್ರೆ, ಅದೇನು ಎಲಿಂದ ಝಡ್ ನೀವು ಕೋಡಿಂಗ್ ಡಿಕೋಡಿಂಗ್ ಏನ್ ಯೂಸ್ ಆಗುತ್ತೆ ನೋಡು, ಎಲ್ಲೆಲ್ಲಿ ಏನಪ್ಪಾ ಅಂತಂದ್ರೆ ಇವು ಲೆಟರ್ಸ್ ಯಾವ್ಯಾವ ಚಾಪ್ಟರ್ ಅಲ್ಲಿ ಬರ್ತಪ್ಪ ಅಂದ್ರೆ, ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ ಬರ್ತಾ, ಸರಣಿಯಲ್ಲಿ ಬರ್ತಾ. ಇನ್ನೊಂದು ಸಹ ಸಂಬಂಧ ಗುರುತಿಸುವುದು ಅಂದ್ರೆ ಅನಾಲಜಿ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಆ 3 ಚಾಪ್ಟರ್ ಅಲ್ಲಿ ಇವು ಏನು ಎಲಿಂದ ಝಡ್ ತನ ಬರ್ಕೊಂಡು ಹೋಗ್ತಾರೆ ನೋಡು, ಅವೆಲ್ಲಾ ಲೆಟರ್ಸ್ ಯೂಸ್ ಆಗತ್ತ. ರೀಸನಿಂಗ್ ಅಲ್ಲಿ ಇವು ಏನಪ್ಪಾ ಅಂತಂದ್ರೆ ಅನಾಲಜಿ ಮೇಲೆ, ಕೋಡಿಂಗ್ ಡಿಕೋಡಿಂಗ್ ಮೇಲೆ, ಸರಣಿ ಮೇಲೆ ನೀವು ಬಹಳ ಪ್ರಶ್ನೆಗಳು ಬರ್ತದೋ. ಅದಕ್ಕಂತ ಎಲಿಂದ ಹಿಡಿದು ಝಡ್ ವರೆಗೆ ನಿಮ್ಗೆಲ್ಲ ಕರೆಕ್ಟ್ ಆಗಿ ಯಾವ ಲೆಟರ್ ಎಷ್ಟನೇ ಪೊಸಿಷನ್ ಬರ್ತದೆ ನಿಮ್ಗೆ ಗೊತ್ತಿರ್ಬೇಕು. ಓಕೆ ನೋಡಿ, ಇಲ್ಲಿ DHK ಅವ್ರು ಏನಂತ ಕೇಳ್ತಾರಪ್ಪ ಅಂದ್ರೆ 31, ELEIL 40, FZM 49, JKN ಎಷ್ಟಂತ ಕರಿತಾರೆ ಅಂದ್ರೆ 50 ಅಂತ ಕರಿತಾರೆ. ಓಕೆ, ನಂಬರ್ಗಳನ್ನ ಗಮನ ಕೊಡ್ರಿ. ಅಂದ್ರೆ ಎರಡು ಡೈರೆಕ್ಟ್ ಆಗಿ ಹೋಗ್ಬಿಡ್ತಾವ. ನೀವು ಡೈರೆಕ್ಟ್ ಆಗಿ ಆಲ್ಫಾಬೆಟ್ ಕಡೆ ಹೋಗೋದ್ ಬೇಡ, ನಂಬರ್ಸ್ ಕಡೆ ಹೋಗಿ. ಸೊ ನೋಡಿ, +9 +9 +9, ಸೊ 68 58 +9 ಎಷ್ಟು ಮಾಡಿದ್ರೆ ಎಷ್ಟು ಬರ್ತದೆ? 67 ಬರ್ತದೆ. ಹಂಗಂದ್ರೆ ಇದು ಹೋಯ್ತು, ಇದು ಹೋಯ್ತು ಆಯ್ತಾ. ಅದಾದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ HL, ಇಲ್ಲಿ HL ಅಂದ್ರೆ ಅದು ಕಂಡಿಡಕ್ ಹೋಗ್ಬಿಡ್ರಿ. ಇದು ಟೆಕ್ನಿಕ್ ಅಂದ್ರೆ ನಿಮ್ಗೆ ಟೈಮ್ ಏನಪ್ಪಾ ಅಂದ್ರೆ ಟೈಮ್ ಉಳಿಸ್ಕೋಬೇಕು. ಅಂದ್ರೆ ನಿಮ್ಗೆ ಫಸ್ಟ್ ಲೆಟರ್ ಕಂಡಿಡೋದು ಏನ್ ವೇಸ್ಟ್. ಅದಕ್ಕೆ ನೀವು ಡೈರೆಕ್ಟ್ ಆಗಿ 3ನೇ ಲೆಟರ್ ಏನ್ ಬರುತ್ತೆ, 3ನೇ ಲೆಟರ್ ಏನ್ ಬರುತ್ತೆ ನೋಡ್ರಿ, ಕೆ ಆದ್ಮೇಲೆ ಇಲ್ಲಿ ನೋಡಿಲಿ ಇದೆಲ್ಲ ಹೋಯ್ತು ಇವಾಗ. ಸೊ IJKL ಅಂದ್ರೆ ಒಂದು ಮೈನಸ್ 3ನೇ ಲೆಟರ್ ಆಯ್ತಾ. ಇಲ್ಲ, ಪ್ಲಸ್ ಕೆ ಆದ್ಮೇಲೆ ಏನ್ ಬರ್ತದೆ? ಎಲ್ ಬರ್ತದೆ. ಎಲ್ ಆದ್ಮೇಲೆ ಏನ್ ಬರ್ತದೆ? ಎಂ ಬರ್ತದೆ. ಎಂ ಆದ್ಮೇಲೆ ಏನ್ ಬರ್ತದೆ? ಎನ್ ಆದ್ಮೇಲೆ. ಎನ್ ಆದ್ಮೇಲೆ ಏನ್ ಬರ್ತದೆ? ಓ ಬರ್ತದೆ. ಸೊ ಹಂಗಂದ್ರೆ ಇಲ್ಲಿ HLO ಬರ್ಬೇಕು, ಇದು HLP ಬಂದತೆ. ಸೊ ಬರಲ್ಲ, ಅದಕ್ಕೆ ಆಪ್ಷನ್ ನಂಬರ್ ಎ. ಅಂದ್ರೆ ನಿಮ್ಗೆ ಲೆಟರ್ಸ್ ಬಗ್ಗೆ ಎಷ್ಟು ನಿಮ್ಗೆ ಕಾನ್ಫಿಡೆಂಟ್ ಇರ್ಬೇಕಪ್ಪ ಅಂದ್ರೆ, ಮುಂದೆ ಏನೇನು ಯಾವ ಲೆಟರ್ಸ್ ಬರ್ತದೆ ಪಟ 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 ಅಂತ ಹೇಳಕ್ ಬರ್ತಿರ್ಬೇಕು. ಓಕೆ, ನೆಕ್ಸ್ಟ್ 66ನೇ ಪ್ರಶ್ನೆ. ನೋಡಿ, 66ನೇ ಪ್ರಶ್ನೆ ಒಂದ್ಸತಿ ಕ್ವಶನ್ ಓದಿ. ರೈಟ್. ಒಂದು ವೇಳೆ ನೀಡಲಾದ ಸರಣಿಯಲ್ಲಿ ಚಿಹ್ನೆಗಳಿಗಿಂತ ಮೊದಲು, ಅಂದ್ರೆ ಇಲ್ಲಿ ನಿಮ್ಗೆ ಏನ್ ಕೇಳಾರಪ್ಪ, ಒಂದು ವೇಳೆ ನೀಡಲಾದ ಒಂದು, ಇದೆಲ್ಲ ನಾವು ಒಂದು ನಂಬರ್ ಸೀರೀಸ್ ಕೊಟ್ರೆ ಇಲ್ಲಿ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಚಿಹ್ನೆಗಳಿಗಿಂತ ಮೊದಲು ಚಿಹ್ನೆ. ಇವಾಗ ಏನ್ ಇಲ್ಲಿ ನಂಬರ್ ಕೊಟ್ರ ಮತ್ತು ಚಿಹ್ನೆಗಳು ಕೊಟ್ರ. ಸರ್ ಚಿಹ್ನೆಗಳು ಅಂದ್ರೆ ಏನ ನೋಡಿ, ಇಲ್ಲಿ ಚಿಹ್ನೆಗಳು ಅಂದ್ರೆ ಪರ್ಸೆಂಟೇಜ್ ಸಿಂಬಲ್ ಕೊಟ್ರ, ಡಾಲರ್ ಸಿಂಬಲ್, ಮತ್ತೆ ಗ್ರೇಟರ್ ಸಿಂಬಲ್, ಮತ್ತೆ ಡಾಲರ್ ಸಿಂಬಲ್, ಆ್ಯಂಡ್ ಸಿಂಬಲ್, ಇವೆಲ್ಲ ಏನಪ್ಪ ಚಿಹ್ನೆಗಳು. ಸೊ ಚಿಹ್ನೆಗಳಿಗಿಂತ ಮೊದಲು ಅಂದ್ರೆ ಚಿಹ್ನೆಗಿಂತ ಮೊದಲು ಏನ್ ಬರ್ಬೇಕಂತ ಒಂದು ಸಂಖ್ಯೆ ಬಂದಿರ್ಬೇಕಂತ. ಅಂದ್ರೆ ಒಂದು ಸಂಖ್ಯೆ ಇರಬೇಕು, ಮೊದಲು ಸಂಖ್ಯೆ ಇರಬೇಕು, ಅದಾದ್ಮೇಲೆ ಚಿಹ್ನೆ ಇರಬೇಕು, ಅದಾದ್ಮೇಲೆ ಮತ್ತೇನಿರ್ಬೇಕಂತ ಮೊದಲು ಒಂದು ಸಂಖ್ಯೆ ಮತ್ತು ಚಿಹ್ನೆಗಳ ನಂತರ ಮತ್ತೊಂದು ಚಿಹ್ನೆ. ಅಂದ್ರೆ ನಿಮ್ಗೆ ಏನ್ ಬಂದಿರ್ಬೇಕಪ್ಪ ಅಂದ್ರೆ,
ಒಂದು ನಂಬರ್ ಇರ್ಬೇಕು, ಎರಡು ಚಿಹ್ನೆ ಇರ್ಬೇಕು. ಅಂಥವು ಎಷ್ಟಿದೇವಪ್ಪ ಅಂತ ಕೇಳಕತ್ತಾರ. ಓಕೆನಾ? ನೋಡಿ, ಸಂಖ್ಯೆ ಐತಿ ಬಟ್ ಮುಂದೆ ಚಿಹ್ನೆ ಇಲ್ಲ ಅಂದ್ರೆ ಇದು ಕ್ಯಾನ್ಸಲ್. ಸಂಖ್ಯೆ ಐತಿ, ಚಿಹ್ನೆ ಇಲ್ಲ, ಇದು ಕ್ಯಾನ್ಸಲ್. ಸಂಖ್ಯೆ ಐತಿ, ಚಿಹ್ನೆ ಐತಿ, ಬಟ್ ಮೂರನೇದು ಏನ್ ಬಂದಿರಬೇಕು ನೋಡಿ, ಸಂಖ್ಯೆ ಚಿಹ್ನೆ ಚಿಹ್ನೆ. ಸಂಖ್ಯೆ ಚಿಹ್ನೆ ಚಿಹ್ನೆ ಇಲ್ಲ, ಇದು ಹೋಯ್ತು. ಮೂರನೇ ಚಿಹ್ನೆ ಬರ್ಬೇಕು ನೋಡಿ, ಚಿಹ್ನೆ, ಇದು ಕ್ಯಾನ್ಸಲ್. ಸಂಖ್ಯೆ ಚಿಹ್ನೆ ಚಿಹ್ನೆ, ಓಕೆ, ಇವು ಮೂರು ಸೇರಿ ಒಂದು. ಸಂಖ್ಯೆ ಚಿಹ್ನೆ ಚಿಹ್ನೆ ಒಂದಾಯ್ತು. ಅದಾದ್ಮೇಲೆ ಇದು ಹೋಯ್ತು, ಚಿಹ್ನೆ ಇಲ್ಲ, ಫಸ್ಟ್ ಚಿಹ್ನೆ ಇರ್ಬಾರ್ದು, ನಂಬರಿಂದ ಸ್ಟಾರ್ಟ್ ಆಗಿರ್ಬೇಕು, ಸಂಖ್ಯೆಯಿಂದ ಸ್ಟಾರ್ಟ್ ಆಗಿರ್ಬೇಕು. ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. ಯಾಕಂದ್ರೆ ಫಸ್ಟ್ ಸಂಖ್ಯೆನ ಇರಲೇಬೇಕು. ಸಂಖ್ಯೆ ಚಿಹ್ನೆ ಇಲ್ಲ, ಇದು ಇದು ಹೋಯ್ತು. ಇಲ್ಲ, ಇದು ಒಂದೇ ಹೋಗುತ್ತಾ, ಯಾಕಂದ್ರೆ 7 ಮಾತ್ರ ಹೋಗುತ್ತೆ ನೋಡಿ. 4 ಅನ್ನೋದು ಒಂದು ನಂಬರ ಚಿಹ್ನೆ ಚಿಹ್ನೆ ಅಂದ್ರೆ ಇದು ಎರಡನೇದು. ಸಂಖ್ಯೆ ಚಿಹ್ನೆ ಚಿಹ್ನೆ, ಸಂಖ್ಯೆ ಚಿಹ್ನೆ ಚಿಹ್ನೆ, ಆಯ್ತಾ? ಅದಾದ್ಮೇಲೆ 4ನೇದು ಹೋಗುತ್ತಾ, ಚಿಹ್ನೆ ಚಿಹ್ನೆ, ಇದು ಬರಲ್ಲ, ಇದು ಇದು ಹೋಯ್ತು. ಇದು ಸಂಖ್ಯೆ ಚಿಹ್ನೆ ಚಿಹ್ನೆ, ಇದು ಇದು ಓದು, ಇದು ಓದು. ನೆಕ್ಸ್ಟ್ ಸಂಖ್ಯೆ ಬಂದತೆ ಬಟ್ ಮುಂದೆ ಚಿಹ್ನೆ ಬಂದಿಲ್ಲ. ಸಂಖ್ಯೆ ಬಂದತೆ, ಸಂಖ್ಯೆ ಇಲ್ಲ ಇಲ್ಲ ಇಲ್ಲ. ಸೊ ಹಂಗಂದ್ರೆ ಎಷ್ಟಿದಾವೆ? ಓನ್ಲಿ 2 ಮಾತ್ರ ಇದಾವೆ. ಹಂಗಂದ್ರೆ ಯಾವ ಪ್ರಶ್ನೆ? ಈ ಪ್ರಶ್ನೆಗೆ ಉತ್ತರ 2. ಓಕೆನಾ? ರೈಟ್. ನೆಕ್ಸ್ಟ್ ಪ್ರಶ್ನೆ. ಒಂದು ವೇಳೆ 188, 47, 45 ಮತ್ತು 224, 56, 54 ಎಂಬ ಸಂಖ್ಯೆಗಳ ಗಣಗಳು ಒಂದು ನಿರ್ದಿಷ್ಟ ತರ್ಕವನ್ನು ಹೊಂದಿದ್ದರೆ ಅದೇ ಅನುಪಾತವನ್ನು ಹೊಂದಿರುವ ಕೆಳಗಿನ ಮತ್ತೊಂದು ಗಣವನ್ನು ಗುರುತಿಸಿ. ಅಂದ್ರೆ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ 188, 47, 45 ಇದೊಂದು ಸಿರೀಸ್ ಅಂತ ಯಾವ್ದೋ ಒಂದು ಲಾಜಿಕ್ ಐತೆ. ಅದೇ ತರನೇ 224, 56, 54. ಇವಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ನಾರ್ಮಲ್ ಆಗಿ ನಮ್ಗೆ ಏನ್ ಗೊತ್ತಾಗುತ್ತಾ ಸರ್, 188 47 ಮೈನಸ್ ಮಾಡ್ಯಾರ. ಓಕೆ, ಮೈನಸ್ ಮಾಡ್ಯಾರ ಅಂತ ತಿಳ್ಕೊಳ್ಳೋಣ. 188 47 ಮೈನಸ್ ಮಾಡ್ಯಾರ ಅಂತ ತಿಳ್ಕೊಳ್ಳೋಣ. 1 4 140 ಅಂದ್ರೆ ಇಲ್ಲಿಂದ ಇಲ್ಲಿಗೆ 141, ಇಲ್ಲಿಂದ ಇಲ್ಲಿಗೆ 2. ಹೌದಾ? ಸೊ ಇಲ್ಲಿ 141 ಇದ್ರೆ ಇಲ್ಲಿ ಕೂಡ ಏನಾದ್ರೂ 141 ಅದ್ರದ್ದು ಏನಾದ್ರೂ ಸ್ವಲ್ಪ ಲಾಜಿಕಲಿ ಇರುವಂತ ನಂಬರ್ ಬಂದಿರ್ಬೇಕು. ಎಷ್ಟು ಬರುತ್ತೆ? 8. ಅದಾದ್ಮೇಲೆ 14 ಹಾಕಿದ್ರೆ 8, 12 ಹಾಕಿದ್ರೆ 6, 168. ಓಕೆ, ಅಂದ್ರೆ ಇಲ್ಲಿ 141 ಬಂದೈತೆ, ಇಲ್ಲಿ 168 ಬಂದೈತೆ. ಅಂದ್ರೆ ಇದು ಲಾಜಿಕ್ ಅಲ್ಲ. ಅಂದ್ರೆ ನೀವೇನ್ ಮೈನಸ್ ಮಾಡಿರಲ್ಲ, ಇಲ್ಲಿ ಏನಾದ್ರು ಸೊ ಇಲ್ಲಿಂದ ಇಲ್ಲಿ ಕಡಿಮೆ ಆಗೈತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಕಡಿಮೆ ಐತೆ. ಏನನ್ನ ಆಗಿರ್ಬೋದು, ನಿಮ್ಗೆ ಏನ್ ಮಾಡಿರ್ಬೋದಪ್ಪ ಅಂತಂದ್ರೆ ಭಾಗಾಕಾರ ಏನಾದ್ರು ಮಾಡಿರ್ಬೋದಾ? ನೋಡ್ರಿ, 47 ಮಗೆಗ 147 ಮಗೆಗ 188 ಯಾವ ಬರುತ್ತಾ? ಓಕೆ, ನೋಡೋಣ. 40 2 3 4 4 7 28 ಆಯ್ತಾ? 47 4 4 7 28, ಕೆಲವೊಂದು 2 4 4 16 16 7 18. ಸರ್ ಹೆಂಗ್ ಗೊತ್ತಾಗತ್ತ? ನೋಡಿದ ತಕ್ಷಣ ಬಹಳ ಕ್ವಶನ್ಗಳು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಾರ್ಮಲ್ ಆಗಿ ನಮ್ಗೆ ಈ ತರ ಪ್ರಶ್ನೆ ಬಂದಾಗ ನಮ್ಗೆ ಫಸ್ಟ್ ಐಡಿಯಾ ಒಳ್ಳೇದೇ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಕಡಿಮೆ ಆಗೈತೆ ಸರ್, ಕಡಿಮೆ ಆಗಿದೆ, ನಾನು ಟ್ರೈ ಮಾಡಿ ತೋರಿಸಿದ್ರೆ ಬಂದಿಲ್ಲ. ಸೊ ಹಂಗಂದ್ರೆ ಇದೆ ಕಡಿಮೆ ಆಗೈತಪ್ಪ ಅಂದ್ರೆ ಅಲ್ಲಿ ಒಂದು ಕಳೆದಿರ್ಬೋದು, ಇಲ್ಲಾಂದ್ರೆ ಭಾಗಾಕಾರನೇ ಮಾಡಿರ್ಬೋದು. ಸೊ ಭಾಗಾಕಾರ ಮಾಡ್ರೆ ಅಂದ್ರೆ 188ಗೆ ಡಿವೈಡೆಡ್ ಬೈ 4 ಮಾಡಿದ್ರೆ 47 ಬರ್ತದೆ. ಅದಾದ್ಮೇಲೆ 47ಕ್ಕೆ -2 ಮಾಡಿದ್ರೆ 45 ಬರ್ತದೆ. ಆಯ್ತಾ? ಅದೇ ತರನೇ 56 ಇಂಟು 4 ಮಾಡ್ರೆ 6 4 24, ಕೆಲವೊಂದು 2 5 4 20 22. ನೋಡಲಿ 224 ಬಂತು. ಅಂದ್ರೆ ಇಲ್ಲಿ ಡಿವೈಡೆಡ್ ಬೈ 4 ಮಾಡ್ರೆ ಇಲ್ಲಿ -2 ಮಾಡ್ರೆ. ಇದೇ ಲಾಜಿಕ್ ನ ನೀವು 4 ಆಪ್ಷನ್ ಅಲ್ಲಿ ಹಾಕ್ಬೇಕು. ಆಯ್ತಾ? 4 ಆಪ್ಷನ್ ಅಲ್ಲಿ ಹಾಕಿದಾಗ ಯಾವ್ದು ಉತ್ತರ ಬಂದಿರುತ್ತೆ ನೋಡು, ಅದೇ ರೈಟ್. ಓಕೆನಾ? ಫಸ್ಟ್ ನೆನ್ಪಿಟ್ಕೊಳ್ಳಿ, ಫಸ್ಟ್ ನಂಬರ್ ಇಂದ ಸೆಕೆಂಡ್ ನಂಬರ್ಗೆ ಡಿವೈಡೆಡ್ ಬೈ 4, ಮತ್ತೆ ಸೆಕೆಂಡ್ ನಂಬರ್ ಇಂದ ಫೋರ್ತ್ ನಂಬರ್ಗೆ -2 ಬಂದಿರ್ಬೇಕು. ಓಕೆನಾ? ನೋಡಲಿ, ಇಲ್ಲಿಂದ ಇಲ್ಲಿಗೆ 38 ಇಂಟು 4 ಮಾಡ್ರಿ. 8 4 32, ಕೆಲವಂತ 3 4 3 12 12 3 15 ಬಂತು. ಬಟ್ 38ಕ್ಕೆ ಇದು ಡಿವೈಡೆಡ್ ಬೈ 4 ಏನು ಬಂದಿದೆ, ಬಟ್ ಈ ನಂಬರ್ ಇಂದ ಈ ನಂಬರ್ ಏನು ಮಾಡಬೇಕು? -2 ಮಾಡಿರ್ಬೇಕು. ಬಟ್ -2 ಐತೆ ಇಲ್ಲಿ? ಇಲ್ಲ, ಇದು -2 ಇಲ್ಲ. ಆಯ್ತು, ಹೋಯ್ತು. ಇದು -2 ಇಲ್ಲ, ಇದು ಹೋಯ್ತು, ಇದು ಹೋಯ್ತು. ಹೌದಾ? ಯಾಕಪ್ಪ ಅಂದ್ರೆ ಸೆಕೆಂಡ್ ನಂಬರ್ ಇಂದ ಥರ್ಡ್ ನಂಬರ್ಗೆ -2 ಇರ್ಬೇಕು. ಇಲ್ಲಿ ಇಲ್ಲ, ಇಲ್ಲಿ ಇಲ್ಲ, ಇವೆರಡೇ ಇವಾಗಿರೋದು. ಸೊ ಇವಾಗ ನಾವೇನ್ ಮಾಡ್ತಪ್ಪ ಅಂದ್ರೆ 288ಕ್ಕೆ ಬೈ 4 ಮಾಡ್ತು.
ನಾಲ್ಕ ಒಂದ್ಲೆ 4 7 28 4 ಒಂದ್ಲೆ ಅಂದ್ರೆ 71 ಬಂತು. ಬಟ್ 71ಕ್ಕೆ -2 ಮಾಡಿದ್ರೆ 69 ಬಂತು. ಇಲ್ಲಿ ಉತ್ತರ ಮುಗಿದೈತೆ. ಆಪ್ಷನ್ ನಂಬರ್ ಸಿ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ. ಸೇಮ್ ಇದೇ ತರದ ಪ್ರಶ್ನೆಗಳನ್ನ ಇನ್ನೊಂದು ಮಾಡಿದ್ದೆ, ಬಟ್ ಇದೇನಪ್ಪ ಅಂದ್ರೆ ಅದೇ ತರನೇ ಐತೆ. ಬಟ್ ಇಲ್ಲಿ ಏನಿಲ್ಲಪ್ಪ ಅಂದ್ರೆ ಅಲ್ಲಿ ಚಿಹ್ನೆಗಳಿದ್ದು ಇಲ್ಲಿ ಚಿಹ್ನೆಗಳಿಲ್ಲ. ಸೇಮ್ ಬಟ್ ಚಿಹ್ನೆಗಳಿಲ್ಲ. ಮಾಡಬಹುದು ನೀವು ಒಂದ್ಸತಿ ಟ್ರೈ ಮಾಡಿ. ಸೊ ಉತ್ತರ ಕಮೆಂಟ್ ಬಾಕ್ಸ್ ಅಲ್ಲಿ ಕಳಿಸಿ. ಓಕೆ, ನೋಡಿ. ಒಂದು ವೇಳೆ ನೀಡಲಾದ ಸರಣಿಯಲ್ಲಿ, ಮತ್ತೆ ಸರಣಿನೇ ಇದೆಯಾ ಇಲ್ಲಿ, ಆದ್ರೆ ಅಲ್ಲಿ ಚಿಹ್ನೆಗಳು ಬಂದಿದ್ದೀವಿ ಸಮ ಸಂಖ್ಯೆ ಬೆಸ ಸಂಖ್ಯೆ ಅಂತ ಬಂದವು. ಒಂದು ವೇಳೆ ನೀಡಲಾದ ಸರಣಿಯಲ್ಲಿ ಸಮ ಸಂಖ್ಯೆ ಬೆಸ ಸಂಖ್ಯೆ ಅಂದ್ರೆ ಗೊತ್ತು ನಿಮ್ಗೆ. ಸಮ ಸಂಖ್ಯೆ ಅಂದ್ರೆ ಏನಪ್ಪಾ ಅಂತಂದ್ರೆ 2ರಿಂದ ಭಾಗ ಹೋಗ್ತಾವ. ಸಮ ಸಂಖ್ಯೆ ಅಂದ್ರೆ ಏನು? 2ರಿಂದ ಭಾಗ ಹೋಗ್ತಾವ. ಆದ್ರೆ ಬೆಸ ಸಂಖ್ಯೆ ಅಂದ್ರೆ ಏನಪ್ಪಾ ಅಂತಂದ್ರೆ 2ರಿಂದ ಭಾಗ ಹೋಗಲ್ಲ. ಏನದ? 2ರಿಂದ ಭಾಗ ಹೋಗಲ್ಲ. ಫಾರ್ ಎಕ್ಸಾಂಪಲ್ 4 ಅಂತ ತಿಳ್ಕೊರಿ. ನೋಡ್ರಿ ಇಲ್ಲಿ 2ರ ಮಗ್ಗೆ 4 ಐತೆ, ಹೌದಾ? ಅದೇ 3 ಅಂತ ತಿಳ್ಕೊಳ. ಸೊ 2ರ ಮಗ್ಗೆ 3 ಐತೆ? ಇಲ್ಲ. ಸೊ 2ರ ಮಗ್ಗೆ ಯಾವ ನಂಬರ್ ಬರಲ್ಲ ಅವನ್ನೆಲ್ಲ ಏನಂತ ಬೆಸ ಸಂಖ್ಯೆ ಅಂತ, ಯಾವ ಬರ್ತಾವ ಅವನ್ನೆಲ್ಲ ಸಮ ಸಂಖ್ಯೆ ಅಂತ. ಓಕೆ, ಇದು ಗೊತ್ತಿರ್ಬೇಕು ನಿಮ್ಗೆ. ಅದಾದ್ಮೇಲೆ ನೋಡ್ಲಿ, ನೀಡಲಾದ ಸರಣಿಯಲ್ಲಿ ಸಮ ಸಂಖ್ಯೆಯ ಮೊದಲು ಒಂದು ಬೆಸ ಸಂಖ್ಯೆ ಇರ್ಬೇಕು. ಅಂದ್ರೆ ಇವಾಗ ನಾವು ಸಮ ಸಂಖ್ಯೆ ಅಂದ್ರೆ ನಮ್ಗೆ ಮಿಡಲ್ ಏನಿರ್ಬೇಕು? ಒಂದು ಸಮ ಸಂಖ್ಯೆ ಇರ್ಬೇಕು. ಅವ್ರು ಏನಾರ ಸರಣಿಯಲ್ಲಿ ಸಮ ಸಂಖ್ಯೆಯ ಮೊದಲು ಒಂದು ಬೆಸ ಸಂಖ್ಯೆ, ಸಮ ಸಂಖ್ಯೆಗಿನ ಮುಂಚೆ ಏನಿರ್ಬೇಕು? ಒಂದು ಬೆಸ ಸಂಖ್ಯೆ ಇರ್ಬೇಕು. ಆಯ್ತಾ? ಅದಾದ್ಮೇಲೆ ಏನಿರ್ಬೇಕಪ್ಪ ಅಂತಂದ್ರೆ, ಮತ್ತು ಸಮ ಸಂಖ್ಯೆಯ ನಂತರವೂ ಒಂದು ಬೆಸ ಸಂಖ್ಯೆ. ಅಂದ್ರೆ ಫಸ್ಟ್ ಬೆಸ ಸಂಖ್ಯೆ ಇರ್ಬೇಕು, ಮತ್ತೆ ಸಮ ಸಂಖ್ಯೆ ಇರ್ಬೇಕು, ಮತ್ತೆ ಏನಿರ್ಬೇಕು? ಲಾಸ್ಟ್ಗೆ ಬೆಸ ಸಂಖ್ಯೆ ಇರ್ಬೇಕು. ಲಾಸ್ಟ್ಗೆ ಮತ್ತೆ ಬರುವಂತಹ ಸಂಖ್ಯೆಗಳನ್ನು ಅನುಪಾತ ಅಲ್ಲ, ಸಂಖ್ಯೆಗಳ ಎಷ್ಟು ಸಂಖ್ಯೆ ಅದಾವ ಅಂತ ಕಂಡಿಡ ಅಂತ ಹೇಳಿ. ಓಕೆ, ರೈಟ್. ನೋಡ್ರಿ, ಫಸ್ಟ್ ಬೆಸ ಸಂಖ್ಯೆ ಇರ್ಬೇಕು, ನೆನ್ಪಿಡ್ರಿ. ಬೆಸ ಸಮ ಬೆಸ, ರೈಟ್. 1 ಬಂತು, ಇದು 7 ಹೋಯ್ತು, ಮತ್ತೆ ಬೆಸ ಬಂದಿರ್ಬೇಕು. ಇವಾಗ 8 ಬೆಸನ ಇದು ಹೋಯ್ತು, ಇದು ಬೇಕಾಗಿಲ್ಲ. ಆಯ್ತಾ? ಬೆಸ ಸಮ ಬೆಸ 2 ಆಯ್ತಾ? ಸೊ ಇದು 7 ಹೋಗ್ಬಿಡ್ತಾ ನೋಡಿ. ಇದು ಯಾಕಪ್ಪ ಅಂದ್ರೆ ಫಸ್ಟ್ ಬೆಸ ಸಂಖ್ಯೆ ಇರ್ಬೇಕು. ಇದು 6 ಸಮ ಸಂಖ್ಯೆ, ಇದು ಹೋಯ್ತು. ಬೆಸ 4ನ ಸಮ ಮತ್ತೆ ಬೆಸ. ಓಕೆ, ಇಲ್ಲಿ 1 ಬಂತು, 3 ಬಂದು, ಇಲ್ಲೇ 3 ಬಂದ್ಬಿಟ್ಟು 1 ಹೋಯ್ತು, 2 ಹೋಯ್ತು, ಬಟ್ 3 ಮೋರ್ ದ್ಯಾನ್ 3 ಅಂತ ಕಾಣ್. ಆಯ್ತಾ? ಇವಾಗ 5 ಹೋಗ್ಬಿಡುತ್ತೆ. ಮತ್ತೆ 4 ಸಮ ಸಂಖ್ಯೆ, ನಾವು ಫಸ್ಟ್ ಏನಿರ್ಬೇಕು? ಬೆಸ ಸಂಖ್ಯೆ ಇರ್ಬೇಕು. ಇದು ಹೋಯ್ತು. ಇವಾಗ ನೋಡು, ಬೆಸ ಸಂಖ್ಯೆ 3, 2 ಸಮ ಸಂಖ್ಯೆ, ಇದು 1 ಬೆಸ ಸಂಖ್ಯೆ, ಅಂದ್ರೆ 4 ಬಂತು. ಅಂದ್ರೆ 1 2 3 4 ಬಂತು. ಇದು ಕೂಡ ಹೋಯ್ತು. ಮೋರ್ ದ್ಯಾನ್ 3 ಮುಂದಕ್ಕೆ ನೋಡೋದು ಬೇಕಾಗಿಲ್ಲ, ಯಾಕಂದ್ರೆ ಆಲ್ರೆಡಿ ಮೋರ್ ದ್ಯಾನ್ 3 ಉತ್ತರ ಬಂದ್ಬಿಡ್ತೀನಿ ನಿಮ್ಗೆ. ಓಕೆನಾ? 68ನೇ ಪ್ರಶ್ನೆ, ಆಪ್ಷನ್ ನಂಬರ್ ಡಿ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಪ್ರಶ್ನೆ 69ನೇದು. ಸೊ ಟೋಟಲ್ ಆಗಿ ನಾ 30 ಪ್ರಶ್ನೆಗಳನ್ನು ತಗೊಂಡ್ಬಂದಿನಿ. 69ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ XUE. ಸೊ XUE ನ ಏನಂತ ಅಂತಂದ್ರೆ 19, BYI ನ ಏನಂತ ಕರೀತಾರೆ? 27, FCM 35, ಸೊ ZJQ ನ 43 ಅಂತ ಕರೀತಾರೆ. ಆಯ್ತಾ? ಸೊ ನೀವು ಫಸ್ಟ್ ನೀವು ಡೈರೆಕ್ಟ್ ಆಗಿ ನಂಬರ್ನ ನೋಡ್ಬೋದು, ಯಾಕಂದ್ರೆ ನಂಬರ್ ಫಸ್ಟ್ ಆಟೋಮೆಟಿಕ್ ಆಗಿ ಬರ್ತಾವ. ಲೆಟರ್ ಅಲ್ಲಿ ಹೋದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. 19 ಇದು 27 ಅಂತಂದ್ರೆ +8 ಆಯ್ತಾ? ಮತ್ತೆ ಇಲ್ಲಿ +8, ಇಲ್ಲಿ 8. ಸೊ ಅದು 43ಕ್ಕೆ 8 ಪ್ಲಸ್ ಮಾಡಿದ್ರೆ 51 ಆಗುತ್ತೆ, 52 ಆಗಲ್ಲ. ಇವೆರಡು ಹೋಗ್ಬಿಟ್ಟು ಅದಾದ್ಮೇಲೆ ಫಸ್ಟ್ ಲೆಟರ್ ನೋಡ್ಕೊಂಡ್ಬಿಟ್ಟು ಇಲ್ಲಿ N ಐತೆ, ಇಲ್ಲಿ M ಐತೆ, ಅಂದ್ರೆ ಫಸ್ಟ್ನೇ ಲೆಟರ್ ನೋಡ್ಕೊಂಡ್ರೆ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ. X ಇಂದ B ಬಂದ್ರೆ X ಆದ್ಮೇಲೆ Y Z A B +4, B ಏನ್ ಬರುತ್ತೆ? C D E F +4, F ಆದ್ಮೇಲೆ ಏನ್ ಬರುತ್ತೆ? F G H I J +4. ಸೊ J ಆದ್ಮೇಲೆ ಏನ್ ಬರ್ತದೆ? I J K L M N ಅಂದ್ರೆ NKU 51. ಓಕೆ, ಕ್ವಶನ್ ನೋಡಿ. ಮತ್ತೆ ಸೇಮ್ ಅದೇ ತರನೇ ಏನಪ್ಪಾ ಅಂತಂದ್ರೆ, ಫೈಂಡ್ ದ ಒಂದು ವೇಳೆ ಇಂಗ್ಲಿಷ್ ವರ್ಣಮಾಲೆ ಕ್ರಮದ ಆಧಾರದ ಮೇಲೆ ಕೆಳಗಿನ ಅಕ್ಷರಗಳ ಗುಂಪುಗಳನ್ನು 3 ಸಾಮ್ಯತೆ ಹೊಂದಿದ್ದರೆ ಗುಂಪಿಗೆ ಸೇರದ ಭಿನ್ನವಾದ ಅಕ್ಷರಗಳನ್ನು ಅನುಪಾತವನ್ನು ಕಂಡುಹಿಡಿಯಿರಿ. ಅನುಪಾತ ಅಲ್ಲದ
ಸೊ 3 ಸೇಮ್ ಇದೆ ಅಂತ ಇದೇ ತರ ಪ್ರಶ್ನೆ ನಾನು ಮಾಡಿಸಿದ್ನೆ. ಅಲ್ಲಿ ಉತ್ತರ ಏನ್ ಬಂದಿತ್ತಪ್ಪ ಅಂದ್ರೆ ನಿಮ್ಗೆ ನೆನಪಿರ್ಬೇಕು HMP ಅಂತ ಉತ್ತರ ಬಂದಿತ್ತು. ಬಟ್ ಸೇಮ್ ಅದೇ ತರನೇ ನೀವು ಟ್ರೈ ಮಾಡಿ, ಓಕೆನಾ. ನಾ ಏನಂತ ಹೇಳಿದ್ನೆ, ಈ ತರ ಡಿಫ್ರೆಂಟ್ ಆಗಿರೋದು ಬಂತಪ್ಪ ಅಂದ್ರೆ ನೀವು ಅದ್ರದ್ದು ಅಲ್ಫಾಬೆಟ್ಗಳನ್ನ ಬರ್ಕೊಂಡ್ಬಿಟ್ರಿ ಈಸಿ ಆಗುತ್ತೆ. KPSJLONSV. ಓಕೆ ನೋಡ್ಲಿ, ವಿದ್ ನಂಬರ್ ಎಷ್ಟಪ್ಪ ಅಂದ್ರೆ 22, 26, 3 ಅಂದ್ರೆ +4. ನೋಡಿ 26 ಆದ್ಮೇಲೆ 1, 2, 3. ಓಕೆ, ಸೊ 26 ಆದ್ಮೇಲೆ 22 ಆದ್ಮೇಲೆ +4. ಇಲ್ಲಿ ನೀವು ಸಿನ ಏನಂತ ತಗೋಬೋದಪ್ಪ ಅಂದ್ರೆ ನೀವು 3 ತಗೋಬೇಕಂತ ಏನು ರೂಲ್ಸ್ ಏನಿಲ್ಲ. ಯಾಕಪ್ಪ ಅಂದ್ರೆ A27, B28. ಸೊ A26 ಆದ್ಮೇಲೆ Z26 ಆದ್ಮೇಲೆ A27, B28, C29. ಓಕೆ, +3 ಆದ್ರೂ ತಗೋಬೋದಿಲ್ಲ ನೀವು, ಆಯ್ತಾ. Kದ ನಂಬರ್ ಎಷ್ಟಪ್ಪ ಅಂದ್ರೆ ನಿಮ್ಗೆ ಗೊತ್ತು 11, Pದ 16, Sದ 19. ಅಂದ್ರೆ ಇಲ್ಲಿ +4 ಬಂತು, ಆದ್ರೆ ಇಲ್ಲಿ +5 ಬಂತು, ಇಲ್ಲಿ +4 ಬಂತು. ಓಕೆ, ಮುಂದಕ್ಕೆ ನೋಡೋಣ. ಸೊ ಅದೇ ತರನೇ Jದ ನಂಬರ್ ಎಷ್ಟಪ್ಪ ಅಂತಂದ್ರೆ 7. ಸೊ Lದು 12, Oದು 15. ಅಂದ್ರೆ ನೋಡಿ ಇಲ್ಲಿ +5 +3, ಆಯ್ತಾ. ಸೊ Jದ ನಂಬರ್ ಎಷ್ಟಪ್ಪ ಅಂತಂದ್ರೆ 7, Lದು 12. ಸೊ ಅಂದ್ರೆ ಇಲ್ಲಿ ಓಕೆ ನೋಡೋಣ. ಸೊ ಅದಾದ್ಮೇಲೆ Nದು ಎಷ್ಟಪ್ಪ ಅಂತಂದ್ರೆ 14, Sದ 19, Vದು 22. ಓಕೆ, ಅಂದ್ರೆ ಇಲ್ಲಿ +5, ಇಲ್ಲಿ +3. ಅಂದ್ರೆ ಇಲ್ಲಿ +5 3 +5 3. ಸೊ ಅದೇ ತರನೇ ಇಲ್ಲಿ ಕೂಡ ನೋಡಿ, ಇಲ್ಲಿ 11ರಿಂದ 16 +5. ಓಕೆ, ನೆಕ್ಸ್ಟ್ 16ರಿಂದ 19 ಇಲ್ಲಿ +4 ಅಂತ ಬರ್ತದೆ ನೋಡಿ, ತಪ್ಪತಾನೆ ಅದ. ಅಲ್ಲಿ ಏನ್ ಬರ್ಬೇಕು, ಇಲ್ಲಿ +3 ಬರಬೇಕು. ಸೊ ಈ ತರ ನೀವು ತಪ್ಪುಗಳನ್ನ ಮಾಡಬಾರ್ದು. ಸೊ +5 +3 +5. ಯಾಕಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ನೀವು ಫಾಸ್ಟ್ ಆಗಿ ಮಾಡ್ಬೇಕು, ಏನಾಗುತ್ತೆ ತಪ್ಪಾಗುತ್ತೆ. ಬಟ್ ನೀವು ಮೇಕ್ ಶೂರ್ ದಟ್ ನೀವು ತಪ್ಪು ಮಾಡಬಾರ್ದು. +5 +3 +5 +3 +5 +3 ಇದು ಒಂದೇ ಡಿಫ್ರೆಂಟ್ ಐತೆ ನೋಡಿ, +4 ಬಂತು. ಹಂಗಂದ್ರೆ VZC ಏನಪ್ಪಾ ಅಂದ್ರೆ ಉತ್ತರ ಗುಂಪಿಗೆ ಸೇರ್ಲಾರ್ದು. ಓಕೆನಾ, ರೈಟ್. ನೆಕ್ಸ್ಟ್ ಇನ್ನ ಕೇವಲ 10 ಪ್ರಶ್ನೆಗಳು. ಸೊ ಈ ತರದ ಪ್ರಶ್ನೆಗಳು ಇವಾಗ ಈ 71ನೇ ಪ್ರಶ್ನೆ ಬಂದಿದೆ ನೋಡಿ. ಇದು ಸಾಲಾಗಿ ಕುಂತ್ಕೊಂಡಿರ್ತಾರಂತ ನೋಡಿ. ಒಂದ್ಸತಿ ಕ್ವಶನ್ ನೀವೇ ಸ್ವತಃ ಟ್ರೈ ಮಾಡಿ. ಓಕೆ ನೋಡಿ, ಒಟ್ಟು 133 ಜನರು ಉತ್ತರದ ಕಡೆಗೆ ಮುಖ ಮಾಡಿ ಸಾಲಿನಲ್ಲಿ ನಿಂತಿದ್ದಾರೆ. ಉತ್ತರ ದಿಕ್ಕಿನಂದ್ರೆ ಈ ಕಡೆ ಮುಖ ಮಾಡಿ ನಿಂತ್ಕೊಂಡ್ರು. ಒಂದು ವೇಳೆ ಶ್ರೀಮಾನ್ LKJ ಅವರು ಬಲ ತುದಿ ಅಂದ್ರೆ ಈ ಕಡೆಯಿಂದ ಬಲದಿಂದ ಎಷ್ಟನೇ ಇದ್ರಪ್ಪ ಅಂದ್ರೆ 24ನೇ ರ್ಯಾಂಕ್ ಇದಾರೆ. ಅದೇ ತರ ಮತ್ತು ಶ್ರೀಮಾನ್ LHG ಅವರು ಎಡ ತುದಿಯಿಂದ ಈ ಕಡೆ ಎಡದಿಂದ ಎಷ್ಟನೇ ಇದ್ರೆ 33 ಇದಾರಂತ. ಸೊ ಅದಾದ್ಮೇಲೆ ಅವರಿಬ್ಬರ ನಡುವೆ, ಸೊ ಒಬ್ಬನು ಆ ಕಡೆಯಿಂದ ಒಬ್ಬರು ಇವರಿಂದ, ಒಬ್ಬರು ಅಲ್ಲಿಂದ ಒಬ್ರು ಇಲ್ಲಿಂದ, ಇವರಿಬ್ಬರ ನಡುವೆ ಅಂದ್ರೆ ಆ ಕಡೆನೆಲ್ಲ ಬಿಟ್ಬಿಡ್ಬೇಕು, ಈ ಕಡೆನೆಲ್ಲ ಬಿಟ್ಬಿಡ್ಬೇಕು. ಎಷ್ಟು ಬಂದ್ರು 4 + 3 7 57. ಅಂದ್ರೆ ಆ ಕಡೆಲ್ಲ ಹೋಗ್ಬಿಟ್ರು, ಅತನ ಸೇರಿ ಮತ್ತು ಇವ್ರನ್ನೆಲ್ಲ ಸೇರಿ 57 ಜನ ಹೋಗ್ಬಿಟ್ರು, ಆಯ್ತಾ. ಸೊ ಟೋಟಲ್ ಆಗಿ ಎಷ್ಟು ಜನ ಇದ್ರು, 133 ಇದ್ರು. ಅಂದ್ರೆ 24ಕ್ಕಿಂತ ಮುಂಚೆ ಅಂದ್ರೆ 24 ಜನ ಬಲ ತುದಿಯಿಂದ 24 ಜನ ಹೋಗ್ಬಿಟ್ರು, ಎಡ ತುದಿಯಿಂದ 33 ಜನ ಎಲ್ಲ ಹೋಗ್ಬಿಟ್ರು. ಅಂದ್ರೆ ಅವ್ರಿಬ್ಬರ ಸೇರಿ ಟೋಟಲ್ 57 ಜನ ತೆಗೆದ್ಬಿಟ್ರೆ ಅವರಿಬ್ಬರ ನಡುವೆ ಎಷ್ಟು ಜನ ಅಂತ ಗೊತ್ತಾಗ್ಬಿಡುತ್ತೆ ನಿಮ್ಗೆ, 76. ಓಕೆನಾ. ನೆಕ್ಸ್ಟ್ ಪ್ರಶ್ನೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ಸೇಮ್ ಅದೇ ತರನೇ ನಾನು ಇದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಮಾಡಿಸಿದ್ದು. ಏನಪ್ಪಾ ಅಂತಂದ್ರೆ ನೋಡಿ, ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ MULE ಎಂಬುದು 7536 ಮತ್ತು LUK ಇದು 676723. ನೋಡ್ರಿ ಇಲ್ಲಿ ಏನು ಆಲ್ಫಾಬೆಟ್ಸ್ ಇದೆ ನೋಡು, ಅದೇ ತರ ಆಲ್ಫಾಬೆಟ್ಸ್ಗಳು ಒಳ್ಳೆ ರಿಪೀಟ್ ಆಗಿ, ಬಟ್ ಒಂದೇನೋ ಡಿಫ್ರೆಂಟ್ ಇದೆ. ಅದು ನೀವು ತಿಳ್ಕೊಂಡ್ಬಿಡ್ಬೇಕು, ಇದು ಏನೋ ಬೇರೆ ತರ ಐತೆ. ಅದ್ರ ಏನದು ಏಲಿಂದ Z ತನ ಅವೇನ್ ನಂಬರ್ಸ್ ಬರ್ಕೊಂತ ನೋಡು, ಆ ತರ ಮಾಡಿದ್ರೆ ಉತ್ತರ ಬರಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು, MULE ಏನಂತ ಬರ್ದಾರಪ್ಪ ಅಂತಂದ್ರೆ 7536. LUK ಇದನ್ನ ಏನಂತ ಬರ್ದಾರಪ್ಪ ಅಂತಂದ್ರೆ 6723. ನೋಡು ಅವೇ ತರ ಅವೇ ಲೆಟರ್ಸ್ಗಳು ಒಳ್ಳೆ ರಿಪೀಟ್ ಆಗ್ಯಾವ. ಅದೇ ತರ ನಂಬರ್ಸ್ಗಳು ಕೂಡ ಅವೇ ರಿಪೀಟ್ ಆಗಿರ್ತಾವ. ಸುಮ್ಮನೆ ನೀವ್ ಏನ್ ಮಾಡ್ಬೇಕಪ್ಪ, ಈ ತರ ರೌಂಡ್ ಹಾಕ್ಬಿಡ್ಬೇಕು. ರೌಂಡ್ ಹಾಕಿದ್ಮೇಲೆ
ನೋಡಿಲಿ. ಅದಾದ್ಮೇಲೆ ನಿಮ್ಗೆ ಕೆ ಅಕ್ಷರಕ್ಕೆ ನೀಡಲಾದ ಸಂಕೇತ ಅಂದ್ರೆ ಕೆ ಅಕ್ಷರ. ಸೊ ಕೆ ಇಲ್ಲೈತಿ, ಕೆ ಅಕ್ಷರಕ್ಕೆ ಯಾವ್ದೈತಿ ಇಲ್ಲಿ 2 ಹತ್ರನ. ಸೇಮ್ ಅದೇ ತರದ ಪ್ರಶ್ನೆ ಇಲ್ಲ ಮಾಡ್ತಾರಾ. ನೆಕ್ಸ್ಟ್ ಸರಣಿ ಮೇಲೆ. ಸೊ ಸದಾ ನೀವೇ ಟ್ರೈ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಈ ಸರಣಿ ಮೇಲೆ ನಿಮ್ಗೆ ಇಲ್ಲಿ ಆಲ್ರೆಡಿ ನೀವು ಬಹಳ ಪ್ರಶ್ನೆ ಮಾಡಿರ್ತೀರ. ಸೊ ನಂಬರ್ಗಳು ದೊಡ್ಡವಾಗ್ಯಾವ. ಸೊ ನಂಬರ್ಗಳು ದೊಡ್ಡವಾಗಿ ಅಂದ್ರೆ ಅಲ್ಲಿ ಏನ್ ಮಾಡಿರ್ತಾರೆ, ಪ್ಲಸ್ ಮಾಡಿರ್ತಾರೆ. ಬಟ್ ಬಹಳ ದೊಡ್ಡದು ಇಲ್ಲ, ಸ್ವಲ್ಪ ಸ್ವಲ್ಪ ಐತೆ ಅಂದ್ರೆ ಸ್ವಲ್ಪ ಸ್ವಲ್ಪ ಪ್ಲಸ್ ಆಗಿದ್ದೋದೊಂದು ಆಟೋಮೆಟಿಕ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಏನ್ ಮಾಡ್ತಾರೆ, ನಾರ್ಮಲ್ಗೆ ಪ್ಲಸ್ ಮಾಡಿರ್ತಾರೆ. ಅದೇ ಓಕೆ ನೋಡ್ಲಿ. ಆನ್ಸರ್ ಉತ್ತರ ಮಾಡಿದ್ರೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 57 ಇದ್ದು 68 ಆಯ್ತು ಅಂದ್ರೆ ನೋಡ್ರಿ ಎಷ್ಟು ಪ್ಲಸ್ 11 ಬಂತು ಆಯ್ತಾ. ಮತ್ತೆ 79 ಇದ್ದು 68 ಆಯ್ತು ಪ್ಲಸ್ 11. ಓಕೆ, ಹಂಗಂದ್ರೆ ನಿಮ್ಗೆ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ 11 11 11 11 ಮತ್ತೆ 101ಕ್ಕೆ 11 ಮಾಡಿಬಿಡು. 101ಕ್ಕೆ 11 ಎಷ್ಟು ಬಂತು? 2 1 1 112 ಅಂತಾನೆ ಸುಲಭ ಆಗಿರ್ತಾವ. ರೀಸನಿಂಗ್ ಅಲ್ಲಿ 30 ನೀವು ಸ್ಕೋರ್ ಮಾಡ್ಲೇಬೇಕು. ಯಾಕಪ್ಪ ಅಂದ್ರೆ ಇದು ಒಂದೇ ರೀಸನಿಂಗ್ ಅನ್ನೋದು ಏನಪ್ಪ ಅಂದ್ರೆ ನಿಮ್ಗೆ ಸ್ಕೋರ್ ಹೈಯೆಸ್ಟ್ ಸ್ಕೋರ್ ಮಾಡಕ್ ಬಹಳ ಹೆಲ್ಪ್ ಮಾಡಕ್ ಹೋಗುತ್ತೆ. ಅದಕ್ಕಂತ ನೀವು ಇದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಟ್ರೆ ದಿನಕ್ಕೆ ಒಂದಾದ್ರೂ ನೀವು ಪ್ರೀವಿಯಸ್ ಇಯರ್ ಪೇಪರ್ನ ನೀವು ಹಾಕ್ಲೇಬೇಕು. ಸೊ ನಾವು ಏನ್ ಮಾಡ್ತೇವಪ್ಪ ಅಂತಂದ್ರೆ ಇಷ್ಟು ದಿನ ಸ್ವಲ್ಪ ಕೆಲವು ಕಾರಣಗಳಿಂದ ಏನ್ ಮಾಡ್ತೇವೆ, ನಮ್ಮ ಈ ನೇತಾಜಿ ಕೋಚಿಂಗ್ ಸೆಂಟರ್ ಮೇಲೆ ಒಂದ್ ಸ್ವಲ್ಪ ವಿಡಿಯೋಸ್ ಮಾಡಕ್ಕಾಗಲ್ಲ. ಬಟ್ ಈಗಿನಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಬರ್ತಿರ್ತಾವ, ಮ್ಯಾಥ್ಸ್ ಇಂದ ಬರ್ತಿರ್ತಾವ, ಅದೇ ತರ ರೀಸನಿಂಗ್ ಇಂದ ಬರ್ತಿರ್ತಾವ. ಸೊ ಜಿಕೆ ನೀವೇನ್ ಮಾಡ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿರ್ತಾ, ಅದನ್ನೆಲ್ಲ ನೀವೇ ಸ್ವತಃ ಪ್ರಾಕ್ಟೀಸ್ ಎಲ್ಲ ಮಾಡ್ತೀವಿ. ಬಟ್ ರೀಸನಿಂಗ್ ಮೇಲೆ ಮತ್ತು ಮ್ಯಾಥ್ಸ್ ಮೇಲೆ ಕಂಟಿನ್ಯೂಸ್ ಆಗಿ ನೀವು ವಿಡಿಯೋಗಳನ್ನ ನಾವು ಕಳಿಸ್ತಾ ಇರ್ತೀವಿ. ಅದೇ ತರ ನಮಗೆ ನಾವು ಇನ್ನ ನಮಗೆ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದೆ. ಸರ್ ಇಲ್ಲ ಸರ್ ನಾವು ಆಫ್ಲೈನ್ ಅಲ್ಲಿ ಏನಾದ್ರು ಕಲಿಬೇಕಂತಿದ್ರೆ ಅಂದ್ರೆ ನೀವೇನ್ ಮಾಡ್ಬೋದು, ನಮ್ಮ ರಾಯಚೂರು ಡಿಸ್ಟಿಕ್ ಸಿಂಧನೂರು ತಾಲೂಕಿನಲ್ಲಿನೇ ನಾವು ಒಂದು ತುರಾಳ ಎಂಬ ಒಂದು ಚಿಕ್ಕದಾದ ಹಳ್ಳಿಯಲ್ಲಿ ನಾವು ಏನ್ ಮಾಡ್ತಿದ್ವಪ್ಪ ಅಂತಂದ್ರೆ ಆಫ್ಲೈನ್ ಕ್ಲಾಸಸ್ ಶುರು ಮಾಡ್ತಿದ್ವಿ. ಆಫ್ಲೈನ್ ಕ್ಲಾಸಸ್ ಬಗ್ಗೆ ಏನಾದ್ರು ನಿಮ್ಗೆ ನೀವು ಆಫ್ಲೈನ್ ಕ್ಲಾಸಸ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ. ಅದೇ ತರನೇ ನಾವು ಆನ್ಲೈನ್ ಅಲ್ಲಿ ಕೂಡ ಒಂದು ಪರಾಕ್ರಮ ಬ್ಯಾಚ್ ಅಂತ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡಿ. ಅದ್ರ ಬಗ್ಗೆ ತಿಳ್ಕೊಬೇಕಾಯ್ತಪ್ಪ ಅಂತಂದ್ರೆ ಈ ನಂಬರ್ಗೆ ಕಾಲ್ ಮಾಡಿ, ನಿಮಗೆ ಪೂರ್ತಿಯಾಗಿ ಡೀಟೇಲ್ಸ್ ಕೊಡ್ತಾರೆ. ಓಕೆ ಬನ್ನಿ ಕ್ವಶನ್ ಬನ್ನಿ. ಮತ್ತೆ ಸೇಮ್ ಅದೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸರಣಿ. ಓಕೆ ಸರಣಿ ಅಂದ್ರೆ ಮತ್ತೆ ನೀವೇನ್ ಮಾಡ್ಬೇಕು, ನಂಬರ್ ದೊಡ್ಡದಾಗಿದೆ. ಬಟ್ ಎಷ್ಟು ದೊಡ್ಡದಾಗೈತಪ್ಪ ಗೊತ್ತಾಗಬೇಕಪ್ಪ ಅಂತಂದ್ರೆ 8 ದೊಡ್ಡದಾಗಿದೆ. ಹೌದಾ? ನೋಡಿ 16. ಓಕೆ ಹಂಗಂದ್ರೆ ಇಲ್ಲಿ ಸ್ವಲ್ಪ ಲಾಜಿಕ್ ಕೊಟ್ರೆ ಏನಪ್ಪಾ ಅಂದ್ರೆ ಇಲ್ಲಿಂದ ಇಲ್ಲಿ ಪ್ಲಸ್ 8 ಬಟ್ ಇಲ್ಲಿಂದ ಇಲ್ಲಿ ಪ್ಲಸ್ 16, ಮತ್ತೆ ಇಲ್ಲಿಂದ ಇಲ್ಲಿ ಪ್ಲಸ್ 8 ಬಟ್ ಇಲ್ಲಿಂದ ಇಲ್ಲಿ ಪ್ಲಸ್ 16 ಅಂದ್ರೆ ಇಲ್ಲಿ ಮತ್ತೆ ಪ್ಲಸ್ 8 ಮಾಡಿರ್ತಾರೆ. ಆಯ್ತಾ? ಅಂದ್ರೆ 203ಗೆ ಪ್ಲಸ್ 8 ಮಾಡಿದ್ರೆ ಎಷ್ಟಾಗುತ್ತಪ್ಪ ಅಂದ್ರೆ 211 ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಪ್ರಶ್ನೆ 75ನೇದು. ಒಂದು ವೇಳೆ ಬಿ ಕೆ ಕ್ಯೂ ನ ಏನಂತ ಕರೀತಾರೆ ಅಂದ್ರೆ FOU ಮತ್ತು DJM ನ HNQ ಎಂಬ ಅಕ್ಷರಗಳ ಜೋಡಿಗಳು ಒಂದು ನಿರ್ದಿಷ್ಟ ಮಾದರಿಯನ್ನು ಹೊಂದಿದ್ದರೆ ಅದೇ ಮಾದರಿಯನ್ನು ಯಾವುದು ಆಯ್ಕೆಗೊಂಡಿದೆ? ಸೊ ಇಲ್ಲಿ ಅನುಪಾತ ಅನ್ನೋದು ಇಲ್ಲ, ಇದು ಸೊ ಟೈಪಿಂಗ್ ಮಿಸ್ಟೇಕ್. ನೋಡಲಿ, ಬಿ ಕೆ ಕ್ಯೂ ನ ಅವ್ರು ಏನಂತ ಕರೀತಾರೆ ಅಂದ್ರೆ FOU ನ ಹೇಗೆ ಕರೆದ್ರು? ಸೊ ಬಿ ಆದ್ಮೇಲೆ ಏನ್ ಬರುತ್ತೆ ನಿಮ್ಗೆ ಗೊತ್ತು? ಬಿ ಆದ್ಮೇಲೆ CDEF ಅಂದ್ರೆ ಬಿ ಬಿಟ್ಬಿಡ್ರಿ, ಬಿ ಬಿಟ್ಟು ನೆಕ್ಸ್ಟ್ ಏನ್ ಬರುತ್ತೆ CDEF ಪ್ಲಸ್ 4. ಅದೇ ತರನೇ DJM ನ ನೀವು ಟ್ರೈ ಮಾಡಿ. ನೆಕ್ಸ್ಟ್ DJM ನ ಅವ್ರು ಏನಂತಾರೆ HNQ ಅಂತ ಕರಿತಾರಿಲ್ಲ. ಸೊ ಡಿ ಆದ್ಮೇಲೆ ಏನ್ ಬರುತ್ತೆ EFGH EFGH. ಓಕೆ ಪ್ಲಸ್ 4 ಅಂದ್ರೆ ಪ್ಲಸ್ 4 ಅಂದ್ರೆ ಫಸ್ಟ್ ಲೆಟರ್ ಇರಲೇಬೇಕು. ಆಯ್ತಂದ್ರೆ ನೀವು ನೋಡಲಿ ಬಿ ಇಂದ ಮತ್ತೆ ಎಚ್ ಗೆ ಬರಕ್ಕಾಗುತ್ತೆ. ನೋಡ್ರಿ ಬಿ ಆದ್ಮೇಲೆ ಏನ್ ಬರ್ತದೆ CDEFGH ಪ್ಲಸ್ R ಬರ್ತೈತೆ. ರಾಂಗು, ಪ್ಲಸ್ R ಬಂದಿರ್ಬಿಡ್ತದೆ ಫಸ್ಟ್ ಲೆಟರ್. ಈ ಲೆಟರ್ ಇಂದ ಈ ಲೆಟರ್ಗೆ ಪ್ಲಸ್ 4 ಇರಲೇಬೇಕು. ಸೊ ಟಿ ಇಂದ ವಿ, ಎಸ್ ಟಿ ಆದ್ಮೇಲೆ ಯು, ಎಸ್ ಟಿ ಆದ್ಮೇಲೆ ಯು ವಿ. ಓಕೆ ಇದು ಕೂಡ ರಾಂಗ್. ಅದಾದ್ಮೇಲೆ ವಿ ಇಂದ ಎಫ್ ಅಂತ. ಓಕೆ ನೋಡೋಣ, ಬಟ್ ಅದಕ್ಕಿಂತ ಮುಂಚೆ ಇ ಇಂದ ಐ ನೋಡೋಣ. ಇ ಆದ್ಮೇಲೆ ಏನ್ ಬರ್ತದೆ? ಇ ಆದ್ಮೇಲೆ FGH
ಎಚ್ ಐ ಬಂತಲ್ಲ. ಸೊ ಇದೇ ಉತ್ತರ ರೈಟ್. ಇ ಆದ್ಮೇಲೆ ಏನ್ ಬರುತ್ತೆ ಎಫ್, ಎಫ್ ಆದ್ಮೇಲೆ ಏನ್ ಬರ್ತದೆ ಜಿ, ಜಿ ಆದ್ಮೇಲೆ ಎಚ್, ಎಚ್ ಆದ್ಮೇಲೆ ಐ ಬರುತ್ತೆ. ಮುಗ್ದೈತೆ. ಹಂಗಂದ್ರೆ 75ನೇ ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ಆಪ್ಷನ್ ನಂಬರ್ ಡಿ. ಸೊ ಇಲ್ಲ ಸರ್ ನಮ್ಗೆ ಇದನ್ನು ಇನ್ನು ನೋಡ್ಬೇಕಾ, ನೋಡಲಿ ವಿ ಆದ್ಮೇಲೆ ಏನ್ ಬರ್ತದೆ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಎ ಬಿ ಸಿ. ನೋಡಿಲಿ ಪ್ಲಸ್ 4 ಬಂದಿರ್ಬೇಕು, ಅವಾಗಲೇ ಪ್ಲಸ್ 7 ಬಂತು. ಮುಗ್ದೈತೆ, ರಾಂಗ್ ಇದೆ. ಓಕೆ, ರ್ಯಾಂಕಿಂಗ್ ಟೆಸ್ಟ್ ಅಂತ ಇದು ಇಂಗ್ಲಿಷ್ ಅಲ್ಲಿ ಚಾಪ್ಟರ್ ಇದು. ಸೊ ಪ್ರೀತಿಯು ತನ್ನ ತರಗತಿಯಲ್ಲಿ ಮೇಲಿನಿಂದ 8ನೇ ಸ್ಥಾನ, ಮೇಲಿಂದ ಹಾಕಿ ಎಷ್ಟನೇ ಸ್ಥಾನ ಅಂತಂದ್ರೆ 8ನೇ ಸ್ಥಾನ. ಅದೇ ತರನೇ ಕೆಳಗಿನಿಂದ 9ನೇ ಸ್ಥಾನವನ್ನು ಪಡೆದಿದ್ದರೆ, ಸೊ ಕೆಳಗಿನಿಂದ 9ನೇ ಸ್ಥಾನ ಅಥವಾ 9ನೇ ರ್ಯಾಂಕ್. ರ್ಯಾಂಕ್ ಅನ್ನೋದೇನು ಸ್ಕೋರಿಂಗ್ ಏನಿಲ್ಲ, ಮೇಲಿಂದ 8ನೇದಕ್ಕಿಂತ ಕೆಳಗಿನಿಂದ 9ನೇಕ್ಕಿಂತ. ಒಂದು ವೇಳೆ ಆ ಮಾಹಿತಿಯ ಸರಿಯಾಗಿದ್ದರೆ ಆ ತರಗತಿಯಲ್ಲಿ ಒಟ್ಟು ವಿದ್ಯಾರ್ಥಿಗಳನ್ನು ಕಂಡು ಹಿಡಿಯಿರಿ. ಅಂದ್ರೆ ಪ್ರೀತಿನ ಅಕ್ಕಿನ ಮೇಲಿಂದ ಕೂಡ ಕುಂದ್ರಿಸ್ಯಾರ, ಕೆಳಗಡೆಯಿಂದ ಕುಂದ್ರಿಸ್ಯಾರ. ಆದ್ರೆ ಒಂದಿನ ಪಟ್ಟಿಗೆ ಪ್ರೀತಿ ಇರೋದು ಒಬ್ಬೇಕೆ. ಸೊ ಒಬ್ಬೇಕಿನ 2 ಸತಿ ಕುಂದ್ರಿಸ್ಯಾರ ಅಂದ್ರೆ 2ರಿಂದ ನೀವು ಸೊ 9 + 8 17. ಹೌದಾ? ಈ ತರ ಒಟ್ಟು ತರಗತಿಗಳು ನಿಮ್ ಕೇಳಿದ್ರಪ್ಪ ಅಂದ್ರೆ 9 + 8 ಅಂದ್ರೆ ಒಬ್ಬನೇ ಪ್ರೀತಿನ 2 ಸತಿ ಮೇಲಿಂದ ಕೂಡ ಕುಂದ್ರಿಸ್ಯಾರ, ಕೆಳಗಡೆಯಿಂದ ಕುಂದ್ರಿಸಿರ್ತಾರ. ಅವೆರಡು ಸ್ಥಾನಗಳನ್ನ ಕೂಡ್ಸ್ಬಿಟ್ರು. ಅದಾದ್ಮೇಲೆ ಪ್ರೀತಿ ಇರೋದು ಒಬ್ಬಕ್ಕೆ ಹಾಕಿನ ಒಂದ್ ಸತಿ ಯಾವ್ದಾದ್ರು ಮೇಲಿಂದ ಅಥವಾ ಕೆಳಗಿಂದ ಒಂದು ಮೈನಸ್ ಮಾಡ್ಬಿಟ್ರು. ಎಷ್ಟು ಬರ್ತದಪ್ಪ ಅಂದ್ರೆ 16. ಒಟ್ಟು ವಿದ್ಯಾರ್ಥಿಗಳು ಕೊಟ್ಟಾಗ ನೀವು ಮೇಲಿನಿಂದ ಕೆಳಗಿನಿಂದ ಅಂತ ಕೊಟ್ಟಾಗ ಅದನ್ನ ಪ್ಲಸ್ ಮಾಡ್ಬಿಟ್ರು. ಅದಾದ್ಮೇಲೆ ಪ್ರೀತಿ ಇರೋದು ಒಬ್ಬಕ್ಕೆ, ಅದಕ್ಕೆ ಒಂದು ಮೈನಸ್ ಮಾಡ್ಬಿಟ್ರು. ಆಯ್ತಾ? 77ನೇ ಪ್ರಶ್ನೆ. ಓಕೆ, 77ನೇ ಪ್ರಶ್ನೆ. ಇದೇ ತರ ಪ್ರಶ್ನೆ ನಾನು ಅಲ್ಲಿ ನಿಮ್ಗೆ ಕುಕೀಸ್ ಬ್ರೆಡ್ ಜ್ಯೂಸ್ ಅಂತ ಮಾಡಿಸಿದ್ದೆ ನೋಡ್ರಿ, ಅದೇ ತರನೇ ಪ್ರಶ್ನೆ ಇಲ್ಲಿ ಏನಪ್ಪಾ ಅಂದ್ರೆ ದ್ರಾಕ್ಷಿ ಕಿತ್ತಳೆ ಬಗ್ಗೆ ಐತೆ. ಸೇಮ್ ಟು ಸೇಮ್ ಐತೆ. ಸ್ವತಃ ನೀವು ಒಂದ್ಸತಿ ಟ್ರೈ ಮಾಡಿ. ಓಕೆ ರೈಟ್. 77ನೇ ಪ್ರಶ್ನೆ. ನೋಡಿ, ಕೆಲವು ದ್ರಾಕ್ಷಿಗಳು ಕಿತ್ತಳೆ ಹಣ್ಣುಗಳಾಗಿವೆ. ಸೊ ಕೆಲವು ದ್ರಾಕ್ಷಿ, ಇದು ದ್ರಾಕ್ಷಿ, ಇವು ಕೆಲವು ಇಲ್ಲಿರುವಂತಹ ಸ್ವಲ್ಪ ದ್ರಾಕ್ಷಿಗಳು ಏನಾಗ್ಯಪ್ಪ ಅಂದ್ರೆ ಕಿತ್ತಳೆ ಹಣ್ಣಿನಲ್ಲಿ ಬಂದಾವಂತ. ಕಿತ್ತಳೆ ಅಂದ್ರೆ ಕೆಲವು ದ್ರಾಕ್ಷಿ ಇಲ್ಲಿ ಏನಿದೆ ನೋಡಿ, ಈ ದ್ರಾಕ್ಷಿಗಳು ಇಲ್ಲಿ ಇರುವಂತಹ ದ್ರಾಕ್ಷಿಗಳು ಕಿತ್ತಳೆ ಹಣ್ಣಿನಲ್ಲಿ ಬಂದ್ಬಿಟ್ಟವು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇದು ವೆನ್ ಡಯಾಗ್ರಾಮ್ ಹಾಕಿನೂ ಯೂಸ್ ಮಾಡ್ತೇವೆ. ವೆನ್ ಡಯಾಗ್ರಾಮ್ ಈ ತರ ಒಂದು ಸರ್ಕಲ್ ಹಾಕಿ, ಅದಾದ್ಮೇಲೆ ನೆಕ್ಸ್ಟ್ ಇದೇನು ಮುಗೀತು, ಅದಾದ್ಮೇಲೆ ಈ ಲೈನ್ ಕೊಟ್ರೆ ಏನಂತ ಕೊಟ್ರ, ಎಲ್ಲಾ ಕಿತ್ತಳೆ ಹಣ್ಣುಗಳು ಸೇಬುಗಳಾಗಿವೆ. ಇಲ್ಲಿರುವಂತ ಎಲ್ಲಾ ಕಿತ್ತಳೆಗಳು ಎಲ್ಲ ಇದ್ರಾಗ ಬರ್ತಪ್ಪ ಅಂದ್ರೆ ಸೇಬು ಹಣ್ಣಲ್ಲಿ ಒಳಗ್ ಬರ್ತಂತ. ಅಂದ್ರೆ ಸೇಬು ಹಣ್ಣು ಏನಿರ್ಬೇಕು ಪೂರ್ತಿ ದೊಡ್ಡದು ಇದ್ರ ಒಳಗ ಬಂದಿರ್ಬೇಕು. ಓಕೆ, ಹಂಗಾದ್ಮೇಲೆ ಸ್ಟೇಟ್ಮೆಂಟ್ ಅಂತ ಕೊಟ್ಟರು ನಾವು ಬರ್ದಿವಿ. ಕನ್ಕ್ಲೂಷನ್ ಕೂಡ ಓದ್ಬಿಡಮ್. ಕನ್ಕ್ಲೂಷನ್ ಅಂತಂದ್ರೆ ಇವ್ ನೋಡಿಲಿ, ಈ ಕನ್ಕ್ಲೂಷನ್ 1 ಕೊಟ್ರ, ಕನ್ಕ್ಲೂಷನ್ 2 ಕೊಟ್ರ. ಸೊ ಕನ್ಕ್ಲೂಷನ್ 1 ಫಾಲೋ ಆಗುತ್ತೆ, ಇನ್ ಕನ್ಕ್ಲೂಷನ್ 2 ಫಾಲೋ ಆಗುತ್ತೆ ಅಂತ ನಾನು ಚೆಕ್ ಮಾಡ್ಬೇಕು ಇವಾಗ. ಸೊ ಕನ್ಕ್ಲೂಷನ್ ಏನಲ್ಲಿ ಸಮ್ ಗ್ರೇಪ್ಸ್ ಆರ್ ಆಪಲ್ಸ್. ಗ್ರೇಪ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳೋದು, ಕನ್ನಡದಲ್ಲಿ ಏನಂತ ದ್ರಾಕ್ಷಿ ಅಂತ. ಸೊ ಅವ್ರ ಏನಂದ್ರ ಸ್ವಲ್ಪ ದ್ರಾಕ್ಷಿಗಳು ಏನಂತ ಆಪಲ್ಗಳು ಅಂತ. ನೋಡಿ, ಸ್ವಲ್ಪ ದ್ರಾಕ್ಷಿಗಳು ಆಪಲ್ ಆಗ್ಯಾವ, ಬಂದೇ ಬರುತ್ತೆ. ಯಾಕಪ್ಪ ಅಂದ್ರೆ ಸ್ವಲ್ಪ ದ್ರಾಕ್ಷಿ ಹಣ್ಣುಗಳು ಕಿತ್ತಳೆ ಹಣ್ಣಿನಲ್ಲಿ ಬಂದಿದ್ದು. ಬಟ್ ಎಲ್ಲಾ ಕಿತ್ತಳೆ ಹಣ್ಣುಗಳು ಸೇಬುಗಳಂತ ಆಟೋಮೆಟಿಕ್ ಆಗಿ ಎಲ್ಲ ಸ್ವಲ್ಪ ದ್ರಾಕ್ಷಿಗಳು ಸೇಬುಗಳನ್ನೇ ಬಂದೇ ಬರ್ತಾವ. ಹಂಗಂದ್ರೆ ಸ್ಟೇಟ್ಮೆಂಟ್ 1 ಏನಪ್ಪಾ ಅಂತಂದ್ರೆ ರೈಟ್. ಅದೇ ತರನೇ ಸ್ಟೇಟ್ಮೆಂಟ್ 2 ಬರವ, ಎಲ್ಲಾ ಆಪಲ್ಗಳು ಆರೆಂಜ್ಗಳಾಗಿವೆ. ಅಂದ್ರೆ ನಮ್ಗೆ ಅಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಅಂತ ಕೊಟ್ಟಿದ್ರ ಅಂದ್ರೆ ಎಲ್ಲಾ ಕಿತ್ತಳೆ ಹಣ್ಣುಗಳು ಸೇಬುಗಳು ಅಂತ ಕೊಟ್ಟಾರ. ಬಟ್ ಅವ್ರು ನಮ್ಗೆ ಏನ್ ಕೊಟ್ಟಿಲ್ಲ ಅಂದ್ರೆ ಎಲ್ಲಾ ಕಿತ್ತಳೆ ಹಣ್ಣುಗಳು ಸೇಬುಗಳು ಬರ್ತಾವ, ಬಟ್ ಎಲ್ಲಾ ಸೇಬುಗಳು ಕಿತ್ತಳೆ ಹಣ್ಣುಗಳು ಅಂತ ನಮ್ಗೆ ಕೊಟ್ಟಿಲ್ಲ. ಹಂಗಂದ್ರೆ ಸ್ಟೇಟ್ಮೆಂಟ್ 2 ಏನಪ್ಪಾ ಅಂತಂದ್ರೆ ಅದನ್ನ ನಾವು ಹೇಳಕ್ಕಾಗಲ್ಲ, ಅದಕ್ಕೆ ಅದು ರಾಂಗ್. ಹಂಗಂದ್ರೆ ಈ ಪ್ರಶ್ನೆಗೆ ಸ್ಟೇಟ್ಮೆಂಟ್ 2 ಅನ್ನೋದು ರಾಂಗ್ ಆಗೇ ಆಗುತ್ತೆ. ಎಲ್ಲಾ ಕಿತ್ತಳೆ ಹಣ್ಣುಗಳು ಸೇಬುಗಳಾಗಿರ್ಬೋದು, ಬಟ್ ಎಲ್ಲಾ ಸೇಬು ಹಣ್ಣುಗಳು ಕಿತ್ತಳೆ ಹಣ್ಣಿನಲ್ಲಿ ಒಳಗ್ ಬರಂಗಿಲ್ಲ. ಹಂಗಂದ್ರೆ ಸ್ಟೇಟ್ಮೆಂಟ್ 2 ರಾಂಗ್ ಆಗಲ್ಲ, ರಾಂಗ್ ಆಗುತ್ತೆ. ಸ್ಟೇಟ್ಮೆಂಟ್ 1 ಮಾತ್ರ ರೈಟ್ ಆಗುತ್ತೆ. ಸೊ ಓನ್ಲಿ 1 ಫಾಲೋಸ್. ಓಕೆನಾ?
ಓಕೆ 78ನೇ ಪ್ರಶ್ನೆ ಇದೇನಪ್ಪಾ ಅಂದ್ರೆ ಸೇಮ್ ಟು ಸೇಮ್ ಆಲ್ರೆಡಿ ಎರಡು ತರ, ಒಂದು ನಾರ್ತ್ ಪೊಸಿಷನ್ ಅಲ್ಲಿ ಕುಂತ್ಕೊಂಡಿರೋದು ಮತ್ತೆ ಒಂದು ವೃತ್ತಾಕಾರದ ಮೇಲೆ ಕುಂತ್ಕೊಂಡ ಮಾಡಿಸಿದ್ದೆ. ಸೇಮ್ ಅದೇ ತರನೇ ಈ ಉತ್ತರನ ಸ್ವತಃ ನೀವು ಬಿಡಿಸಿ. ಓಕೆ ರೈಟ್. ಸೊ ಆನ್ಸರ್, ನಿಮ್ಮ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ. ಸೊ ಎಷ್ಟು ಜನ ಕುಂತ್ಕೊಂಡ್ರೆ? 6 ಜನ ಕುಂತ್ಕೊಂಡ್ರೆ. ಸೊ 6 ಜನ ಯಾರ್ಯಾರಪ್ಪ ಅಂದ್ರೆ ಎ ಬಿ ಸಿ ಡಿ ಎಲ್ಲಾರು ಕುಂತ್ಕೊಂಡ್ರೆ ನೋಡಲಿ. ಒಂದು ವೇಳೆ 6 ಜನರಲ್ಲಿ ಸಾಲಿನಲ್ಲಿ ಕುಳಿತಿದ್ದಾರೆ, ಎಫ್ ನ ಎಡಕ್ಕೆ ಕೇವಲ 2 ಕುಳಿತಿದ್ದಾರೆ. ಸೊ ಅದೇ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಓನ್ಲಿ 2 ಪೀಪಲ್ ಸಿಟ್ ಟು ದ ಲೆಫ್ಟ್ ಆಫ್ ಎಫ್. ಎಫ್ ನ ಇದು ನೋಡಲಿ ಎಡ, ಎಕಡೆ ಮುಖ ಮಾಡಿ ನಿಂತ್ಕೊಂಡ್ರೆ ನಾರ್ತ್. ಸೊ ನಾರ್ತ್ ಅಂದ್ರೆ ಸೊ ಎಡ. ಸೊ ನಾರ್ತ್ ಅಂದ್ರೆ ಉತ್ತರ ದಿಕ್ಕಿನಂತೆ ಮುಖ ಮಾಡಿ ಕುಳಿತಿದ್ದಾರೆ. ಸೊ ಈ ಕಡೆ ಎಡ, ಈ ಕಡೆ ಬಲ. ಆಯ್ತಾ? ಸೊ ಎಷ್ಟು ಜನ? ಓನ್ಲಿ 2 ಪೀಪಲ್ ಸಿಟ್ ಟು ದ ಲೆಫ್ಟ್ ಆಫ್ ಎಫ್. ಎಫ್ ನ ಲೆಫ್ಟ್ ಓನ್ಲಿ 2 ಕುತ್ಕೊಂಡ್ರಂತೆ. ಎಫ್ ನ ಲೆಫ್ಟ್ ಇಬ್ರೆ, ಎಫ್ ನ ಇಲ್ಲ ಹಾಕ್ಬಿಡಮ್, ಅವ್ನ್ ಲೆಫ್ಟ್ ಇಬ್ರೇ ಕುತ್ಕೊಂಡ್ರಂತೆ. ಆಯ್ತಾ? ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಡಿ ಅಂಡ್ ಇ. ಸೊ ಅಲ್ಲಿ ಏನ್ ಹೇಳಪ್ಪ ಅಂತಂದ್ರೆ ಡಿ ಮತ್ತು ಇ ನಡಬರ್ಕ ಒಬ್ಬರೇ ಕುತ್ಕೊಂಡ್ರಂತ. ಸೊ ಇವ್ರನ್ನ ನಾವು ಮುಟ್ಟೋದ್ ಬೇಡ. ಯಾಕಪ್ಪ ಅಂದ್ರೆ ನಾವು ಮುಂದಕ್ಕೆ ಅಲ್ಲಿ ಹಾಕೋಣ ಅಲ್ಲಿ. ಸೊ ಆಯ್ತಾ, ಇದ್ ನೆನ್ಪಿಟ್ಕೊಳ್ಳಿ. ಡಿ ಮತ್ತು ಇ ನಡುವೆ ಒಬ್ಬನೇ ಕುತ್ಕೊಂಡ, ಯಾರಂತ ಗೊತ್ತಿಲ್ಲ, ಬಟ್ ಮುಂದಕ್ಕೆ ನೋಡೋಣ. ಎಫ್ ಸಿಟ್ಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಡಿ. ಈ ಎಫ್ ಅನ್ನ ಎಲ್ಲಿ ಕುಂತ್ಕೊನಪ್ಪ ಅಂತಂದ್ರೆ ಡಿ ನ ಲೆಫ್ಟ್ ಅಂತ. ಓಕೆ, ನಾನು ಇಲ್ಲಿ ಡಿ ನ ಇಲ್ಲಿ ಹಾಕಿನಪ್ಪ ಅಂತಂದ್ರೆ ನಮ್ಗೆ ನಾರ್ತ್ ಅಲ್ಲಿ ಮುಖ ಮಾಡಿದಾಗ, ಅಂದ್ರೆ ಉತ್ತರ ದಿಕ್ಕಿನಂತ ಮುಖ ಮಾಡಿದಾಗ ಡಿ ಅನ್ನೋದು ಇಲ್ಲಿ ಐತಪ್ಪ ಅಂದ್ರೆ ಡಿ ನ ಲೆಫ್ಟ್ ಈ ಕಡೆ, ಡಿ ನ ರೈಟ್ ಈ ಕಡೆ. ಸೊ ಇವಾಗ ಎಫ್ ಅನ್ನು ಎಲ್ಲಿ ಕುಂತ್ಕೊಂಡಾರಪ್ಪ ಅಂತಂದ್ರೆ ಡಿ ನ ಲೆಫ್ಟ್ ಅಂತ. ಅಂದ್ರೆ ನಾನು ಕರೆಕ್ಟ್ ಆಗಿ ಕೊಟ್ಟಿನಿ. ಓಕೆ, ಡಿ ಇಲ್ಲಿ ಬಂದ್ರೆ ಆಟೋಮೆಟಿಕ್ ಆಗಿ ಇವಾಗ ನಮ್ಗೆ ಏನಂತ ಹೇಳಿದ್ರೆ ಡಿ ಮತ್ತು ಇ ನ ನಡುವೆ ಒಬ್ಬನೇ ಕುತ್ಕೊಂಡ. ಅಂದ್ರೆ ಇಲ್ಲಿ ಯಾರು ಕುಂತ್ಕೊಂಡ್ರೆ ಗೊತ್ತಿಲ್ಲ, ಬಟ್ ಇವ್ರಿಬ್ಬರು ನೋಡಬರ್ಕ ಅಲ್ಲಿ ಯಾರು ಕುಂತ್ಕೊಂಡ್ರೆ ಇ ಕುಂತ್ಕೊಂಡಾರ. ಇಲ್ಲಿ ಕೊಟ್ಟಿದ್ದನ ಅಲ್ಲಿ ನಾವು ಫಾಲೋ ಹಾಕಿದ್ದೀನಿ. ಆಯ್ತು, ಇದಾದ್ಮೇಲೆ ನೆಕ್ಸ್ಟ್ ಏನಂದ್ರೆ ಎ ಸಿಟ್ಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಸಿ. ಸೊ ಅಂದ್ರೆ ಅಲ್ಲಿ ಏನ್ ಹೇಳಾರಪ್ಪ ಅಂತಂದ್ರೆ ಈ ಎ ಅನ್ನೋನು ಯಾರಪ್ಪ ಅಂತಂದ್ರೆ ಸಿ ನ ಬಲಗಡೆ. ಎ ಸಿಟ್ಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಸಿ. ಸಿ ನ ರೈಟ್ ಯಾರು ಕುಂತ್ಕೊಂತಾರ? ಸಿ. ಓಕೆ, ಸಿ ನ ರೈಟ್ ಯಾರು ಕುಂತ್ಕೊಂಡ್ರಿ? ಎ ಕುಂತ್ಕೊಂಡ್ರು. ಅಂದ್ರೆ ನಾ ಎಲ್ಲಾರು ಕುಂದ್ರಿಸಿದ್ದೆ. ಇನ್ನು ಅಲ್ಲಿ ಯಾರು ಕಾಲ ಇದಾರಪ್ಪ ಅಂದ್ರೆ ಎ ಬಂದತೆ, ಬಿ ಬಂದಿಲ್ಲ. ಓಕೆ, ಅಂದ್ರೆ ಇಲ್ಲಿ ಆಟೋಮೆಟಿಕ್ ಬಿ ಇರ್ಬೇಕು. ಅದಾದ್ಮೇಲೆ ಲಾಸ್ಟ್ ಏನ್ ಕ್ವಶನ್ ಕೇಳಾರಪ್ಪ ಅಂತಂದ್ರೆ ಓಕೆ, ಇನ್ನು ಬಿದು ಕೊಟ್ಟಾರಲ್ಲಿ. ಸೊ ಬಿದ್ ಏನ್ ಕೊಟ್ರಪ್ಪ ಅಂದ್ರೆ ಬಿ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಎ. ಸೊ ಎನ ಥರ್ಡ್ ರೈಟ್ ಅಂತ. ಬಿ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಎ ಅಂದ್ರೆ ಬಿ ಅನ್ನೋದು ಇಲ್ಲಿ ಕುತ್ಕಪ್ಪ ಅಂದ್ರೆ ಏನ ಥರ್ಡ್ ರೈಟ್ ಅಂತ. ರೈಟ್ ಅಂದ್ರೆ ಬಲ. ಸೊ ಏನ ಥರ್ಡ್ ರೈಟ್, ಫಸ್ಟ್ ರೈಟ್, ಸೆಕೆಂಡ್ ರೈಟ್, ಥರ್ಡ್ ರೈಟ್. ಆಯ್ತಾ? ಅಂದ್ರೆ ಎಲ್ಲ ಕರೆಕ್ಟ್ ಆಗಿದೆ. ಲಾಸ್ಟ್ ಹೂ ಸಿಟ್ಸ್ ಅಟ್ ಎಕ್ಸ್ಟ್ರೀಮ್ ಲೆಫ್ಟ್ ಎಂಡ್ ಆಫ್ ಅ ಲೈನ್. ಅಂದ್ರೆ ಎಡದಿಂದ ಪೂರ್ತಿ ಕೊನೆಗೆ ಯಾರು ಕುಂತ್ಕೊಂಡ್ರೆ ನೋಡಿ, ಎಡ ಆ ಕಡೆ ಬಲ. ಸೊ ಎಡದಿಂದ ಪೂರ್ತಿ ಮೂಲಿಗೆ ಯಾರು ಕುಂತ್ಕೊಂಡ್ರ? ಸಿ ಕುಂತ್ಕೊಂಡ್ರು. ಓಕೆನಾ? ರೈಟ್. ಈ ನಾವು ಇದೇ ತರ ಪ್ರಶ್ನೆಗಳು 2 ಮಾಡಿದ್ವಿ, ಬಟ್ 2 ಅದು ಕೂಡ ಬೇರೆ ಇತ್ತು, ಇದು ಕೂಡ ಬೇರೆ ಇತ್ತು. ಟೋಟಲ್ ಆಗಿ 3 ಪ್ರಶ್ನೆನ ಸೇಮ್ ಇದೇ ತರ ಮಾಡಿದ್ವಿ, ಬಟ್ 3 ಏನಪ್ಪಾ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿದ್ದು. ಓಕೆ, ಅದೇ ತರನೇ 29 ಅಂದ್ರೆ 79ನೇ ಪ್ರಶ್ನೆ. ಇದು ಕೂಡ ಏನಪ್ಪಾ ಅಂತಂದ್ರೆ ಸರಣಿ ಮೇಲೆನೆ. ಸೊ ಒಂದು ವೇಳೆ 475, 326, 157, 761, 829 ಎಂಬ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿದರೆ ಎಷ್ಟು ಸಂಖ್ಯೆಗಳ ಮೂಲ ಸ್ಥಾನವು ಬದಲಾಗದೆ ಹಾಗೆಯೇ ಉಳಿಯುತ್ತದೆ? ಅಂದ್ರೆ ಇಲ್ಲಿ ಏನು ನಂಬರ್ ಕೊಟ್ಟು ನೋಡೋದು ಏರಿಕೆ ಕ್ರಮದಲ್ಲಿ ಬರ್ಕೊಂತ ಹೋಗ್ಬೇಕಂತ. ಸೊ ಏರಿಕೆ ಕ್ರಮದಲ್ಲಿ ಎಷ್ಟು? ಫಸ್ಟ್ 157. ಏರಿಕೆ ಕ್ರಮ ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ. ಸೊ ಇದರಲ್ಲಿ ಚಿಕ್ಕ ಸಂಖ್ಯೆ 157, ಅದಾದ್ಮೇಲೆ 326, ಅದಾದ್ಮೇಲೆ ಏನ್ ಬರ್ತದೆ 475, ಆಮೇಲೆ 761, ಆಮೇಲೆ 829. ಆಯ್ತಾ? ನೋಡ್ರಿ, ಮೇಲೆ 475, 157 ಸೇಮ್ ಬಂದೈತೆ, ಬಂದಿಲ್ಲ, ಕ್ಯಾನ್ಸಲ್. ಮೇಲೆ 320, ಓಕೆ ಬಂದೈತೆ 1, ಇದು ಬಂದೈತೆ, ಬಂದಿಲ್ಲ, ಇದು ಬಂದೈತೆ, ಇದು ಬಂದೈತೆ. ಅಂದ್ರೆ ಎಷ್ಟು ನಂಬರ್ ಬಂದಾವ? ಮೇಲೆ ಮತ್ತು ಇರುವಂತ ತೆಳಗಡೆ ನಂಬರ್ ಯಾವ ಒಟ್ಟ ಅವೇ ಒಳ್ಳೆ ರಿಪೀಟ್ ಆಗ್ಯಾವ ಅಂದ್ರೆ 3 ನಂಬರ್ ಮಾತ್ರ ತಮ್ಮ ಪ್ಲೇಸ್ ಅನ್ನು ಏನು ಚೇಂಜ್ ಆಗಿಲ್ಲ. ಓಕೆ, ಆಪ್ಷನ್ ನಂಬರ್ ಸಿ. ಲಾಸ್ಟ್ ಪ್ರಶ್ನೆ ಇವತ್ತಿನ ಈ ಕೊನೆಯ ಪ್ರಶ್ನೆ 80ನೇ ಪ್ರಶ್ನೆ. ಸೊ 80ನೇ ಪ್ರಶ್ನೆ
ಕೋಡಿಂಗ್ ಡಿಕೋಡಿಂಗ್ ಮೇಲೆ ಇರ್ಬೋದು ನೋಡಿ. ಮತ್ತೆ ಒಂದ್ಸತಿ ನೀವು ಕ್ವಶನ್ ಟ್ರೈ ಮಾಡಿ. ರೈಟ್. ಒಂದು ವೇಳೆ ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಂತೆ DUWV ಎಂಬುದು PZPGNI. ಸೊ DUVMW ಅವ್ರು ಏನಂತ ಕರಿತಾರಪ್ಪ ಅಂದ್ರೆ PGNI ಅಂತ ಕರಿತಾರಂತೆ. ಅದೇ ತರನೇ XQXS ನ ಅವ್ರು ಏನಂತ ಕರಿತಾರೆ LCJE ಅಂತ ಕರಿತಾರಂತೆ. ಆಗಿದ್ದರೆ JAHC ನ ಏನಂತ ಕರೀತಾರಂತ ಕೇಳ್ಯಾರ. ಓಕೆ ನೋಡಲಿ, ಡಿ ಇಂದ ಪಿ, ಓಕೆ ಝಡ್ ಇಂದ ಎಲ್. ಓಕೆ ಹಂಗಂದ್ರೆ ನೀವು ಡಿ ಇಂದ ಮುಂದಕ್ಕೆ ಹಂಗ ಎಣಿಸ್ಕೊಂತ ಹೋದಾಗ ಡಿ ದ ನಂಬರ್ ನಿಮ್ಗೆ ಗೊತ್ತು 4, ಪಿ ದ ನಂಬರ್ 16. ಅಂದ್ರೆ ಇಲ್ಲಿ ಎಷ್ಟು ಪ್ಲಸ್ ಇದು 4 ಇದು 16 ಅಂದ್ರೆ ಪ್ಲಸ್ 12 ಆಗೈತೆ. ಅದೇ ತರನೇ ಇದು ನಿಮ್ಗೆ ಗೊತ್ತು ಝಡ್ ಅನ್ನೋದು 26 ಆಯ್ತಾ. ಹಂಗಂದ್ರೆ ಎಲ್ಲದ ನಂಬರ್ ನಿಮ್ಗೆ ಗೊತ್ತು ಎಷ್ಟಪ್ಪ ಅಂತಂದ್ರೆ 12 ಆಯ್ತಾ. ಬಟ್ ಇಲ್ಲಿ ನಿಮಗೆ ರೀಸನಿಂಗ್ ಅಲ್ಲಿ ಏನಪ್ಪಾ ಅಂತಂದ್ರೆ ಝಡ್ ನಂತರ ಮತ್ತೆ ನಿಮಗೆ ಏನಾದ್ರು ನೀವು 1 ಆದ್ರೂ ತಗೋಬಹುದು ಅಥವಾ 27 ಆದ್ರೂ ತಗೋಬಹುದು. ಅಂದ್ರೆ ಇವಾಗ 26 ಪ್ಲಸ್ 12 ಅಂತ ತಗೊಳ್ರಿ ಎಷ್ಟು ಬರ್ತದಪ್ಪ ಅಂದ್ರೆ 38 ಬರ್ತದೆ. ಅದಿಲ್ಲಿ ಎಷ್ಟು ಬಂದಿರ್ಬೇಕು ಹಂಗಂದ್ರೆ ಇಲ್ಲಿ 38 ಅಂತ ಬಂದಿರ್ಬೇಕು. ಝಡ್ ಎಲ್ಲಿಗೆ 38 ತಗೋಬೇಕು. ಸೊ 26 12 ಅಂದ್ರೆ ಪ್ಲಸ್ 12 ಅಂದ್ರೆ ಫಸ್ಟ್ ಲೆಟರ್ ಇಲ್ಲಿ ಕೂಡ ಪ್ಲಸ್ 12 ಇಲ್ಲಿ ಕೂಡ ಪ್ಲಸ್ 12. ಅಂದ್ರೆ ಇವಾಗ ಕೆಳಗ ಕೊಟ್ಟಂತ ಆಪ್ಷನ್ ಅಲ್ಲಿ ಅಂದ್ರೆ ಇಲ್ಲಿ JAHC ಗೆ ನೀವ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಲೆಟರ್ಗೆ ಪ್ಲಸ್ 12 ಮಾಡಿರ್ಬೇಕು ನೀವು. ಸೊ ಪ್ಲಸ್ 12 ಮಾಡಿರೋದು ಎಲ್ಲಾ ಲೆಟರ್ ಅಲ್ಲಿ ಪ್ಲಸ್ 12 ಐತಿ. ಯಾಕಪ್ಪ ಅಂದ್ರೆ ವಿ ಅಂದ್ರೆ ಎಲ್ಲಾ ಕಡೆ ಫಸ್ಟ್ ಲೆಟರ್ ನೀವು ಕಂಡಿಡಿಯೋದು ಬೇಕಾಗಿದ್ದಿಲ್ಲ. ಸೊ ಹಂಗಂದ್ರೆ ನೀವು ಸೆಕೆಂಡ್ ಲೆಟರ್ ಡೈರೆಕ್ಟ್ ಆಗಿ ಕಂಡಿಡಬಹುದು ಮತ್ತೆ ನೀವು. ಸೊ ಸೆಕೆಂಡ್ ಲೆಟರ್ ಇಲ್ಲಿ ಏನೈತೆ ಯು ಐತೆ, ಇಲ್ಲಿ ಪಿ ಜಿ ಐತೆ. ಸೊ ಯು, ಸೊ ಜಿ, ಸೊ ಯು ಇಂದ ಜಿ. ಸೊ ಯುದ ನಂಬರ್ ನಿಮ್ಗೆ ಗೊತ್ತು ಎಷ್ಟಪ್ಪ ಅಂದ್ರೆ 21. ಸೊ ಜಿದ ನಂಬರ್ 7. ಸೊ ಬಟ್ 26 ಪ್ಲಸ್ 7 33. ಇಲ್ಲಿ ಕೂಡ ಪ್ಲಸ್ 12 ಆಗೈತೆ. ಹಂಗಂದ್ರೆ ನಾವ್ ಏನ್ ಮಾಡ್ಬೇಕಲ್ಲಿ ಎಗೆ ಪ್ಲಸ್ 12 ಮಾಡ್ಬೇಕು. ಸೊ ಎ ಪ್ಲಸ್ 12 ಮಾಡಿದ್ರೆ ಎಷ್ಟು ಬರ್ತೈತೆ 12 ಪ್ಲಸ್ 1 13. ಸೊ 13ನೇ ಲೆಟರ್ ಯಾವ್ದಪ್ಪ ಅಂತಂದ್ರೆ ಎಂ. ಸೊ ಅಲ್ಲಿ ಏನ್ ಬಂದಿರ್ಬೇಕು ಎಂ ಬಂದಿರ್ಬೇಕು. ಸೊ ಇದು ಹೋಯ್ತು ಇದು ಹೋಯ್ತು ಆಯ್ತಾ. ಈ ಎಗೆ ಪ್ಲಸ್ 12 ಮಾಡಿದ್ರೆ ಎಷ್ಟು ಬರ್ತೈತೆ ಅಂದ್ರೆ 13ನೇ ಲೆಟರ್. 13 ಲೆಟರ್ ಯಾವ್ದು ಎಂ. ಸೊ ವಿ ವಿ ಅದಾದ್ಮೇಲೆ ಇಲ್ಲಿ ಕೂಡ ಪ್ಲಸ್ 12 ಮಾಡಿರ್ಬೇಕು. ಸೊ ಎಚ್ ದ ನಂಬರ್ ಎಷ್ಟಪ್ಪ ಅಂತಂದ್ರೆ ನಿಮ್ಗೆ ಗೊತ್ತು ಎಚ್ ದ ನಂಬರು 8. ಸೊ ಪ್ಲಸ್ 12 ಮಾಡಿದ್ರೆ 20 ಬರುತ್ತೆ. ಸೊ 20ನೇ ಲೆಟರ್ ಯಾವ್ದಪ್ಪ ಅಂತಂದ್ರೆ ಟಿ. ಸೊ ಹಂಗಂದ್ರೆ VMTO ಉತ್ತರ ನಿಮ್ಮ ಉತ್ತರ. ನಿಮ್ಗೆ ಈ ತರ ಅಲ್ಫಾಬೆಟ್ಗಳು ನಿಮ್ಗೆ ಏನಪ್ಪಾ ಅಂದ್ರೆ ನೀವು ಎಕ್ಸಾಮ್ ಅಲ್ಲಿ ಬರೀಬೇಕಾದಾಗ ನಿಮ್ಗೆ ಇನ್ ಕೇಸ್ ಇನ್ನು ನಿಮ್ಗೆ ಆಲ್ಫಾಬೆಟ್ ಬಗ್ಗೆ ಅಷ್ಟೊಂದು ನಿಮ್ಮ ರೆಡಿ ಇರಲಿಲ್ಲಪ್ಪ ಅಂತಂದ್ರೆ ಈ ತರ ಲಾಸ್ಟ್ ಪೇಜ್ ಅಲ್ಲಿ ಬರ್ಕೊಂಡ್ರೆ ನಿಮ್ಗೆ ಬಹಳ ಹೆಲ್ಪ್ ಆಗುತ್ತಾ. ಸೊ ನಾನು ಟೋಟಲ್ ಆಗಿ 30 ಪ್ರಶ್ನೆಗಳು ತಗೊಂಬಂದಿದ್ದೆ. ಈ ನನ್ನ ಕ್ಲಾಸ್ಗಳು ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಮತ್ತು ಆದಷ್ಟು ನಿಮ್ಮ ಉತ್ತರಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತು ಡೈಲಿ ಇವತ್ತಿಂದ ನಾವು ಏನ್ ಮಾಡ್ತೀವಿ ಕಂಟಿನ್ಯೂಸ್ ಆಗಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಮೇಲೆ ನಿಮ್ಮ RRB ಎಕ್ಸಾಮ್ ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋಗಳು ಆಗ್ತಿರ್ತು. ಇದೇ ತರ ನಮ್ಮ ವಿಡಿಯೋಸ್ಗಳಿಗೆ ನಾವು ವಿಡಿಯೋಸ್ಗಳನ್ನ ಕಳಿಸ್ತಾ ಇರ್ತೀವಿ. ನಮ್ಮ ಕ್ಲಾಸ್ ಅನ್ನ ಕೇಳಿ ಅದೇ ತರ ನಿಮ್ಮ ಎಕ್ಸಾಮ್ ಅನ್ನು ಇನ್ನಷ್ಟು ಪ್ರಿಪರೇಷನ್ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್.